ಹಾಯ್ ಹಲೋ ನಮಸ್ಕಾರ. ಕಾಡಿ ಬೇಡಿ ಜೋಡಿ ಆಗೋ ಮಗ್ಗಾಸ್ ಅಂಡ್ ಮಚೀಸ್, ಹುಡುಗರ ಹಾರ್ಟ್ ಅನ್ನ ಅಟ್ಯಾಕ್ ಮಾಡೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬ್ಯಾಚುಲರ್ ಗಳ ಬ್ಯಾಕ್ ಬೋನ್ ಆಗಿರೋ ಆಂಟೀಸ್ ಅಂಡ್ ಅಂಕಲ್ಸ್, ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಪರದಾಡ್ತಾ ಇರೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ಸ್. ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸಾ ರೋಡ್, ಮಲ್ಲೇಶ್ವರಂ, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, RKG ತುಪ್ಪ, ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇವತ್ತು ಒಂದು ಹೊಸ ಟ್ವಿಸ್ಟ್ ಜೊತೆಗೆ, ಭರ್ಜರಿ ಮನೋರಂಜನೆ ಜೊತೆಗೆ ನಿಮ್ ಮುಂದೆ ಬಂದಿದ್ದೀನಿ. ಬನ್ನಿ, ಹಾಗಿದೆ ತಡ ಮಾಡದೆ ನಮ್ಮ ಲವ್ಲಿ ಜೋಡಿಗಳನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಭರ್ಜರಿ ಬ್ಯಾಚುಲರ್ಸ್ ಅಂಡ್ ಲವ್ಲಿ ಏಂಜಲ್ಸ್. ಪಂಚ್ ಪರಮಾತ್ಮ ಶಿವಣ್ಣ, ನಿನ್ನ ಪಂಚು ನೋಡ್ಬಿಟ್ಟು ಎಷ್ಟು ಹೊಗಳಿದ್ರು ಅಂತಂದ್ರೆ, ಏನು ಮಗ ನಿಂದು ಪುಣ್ಯ ಇದು. ಇದೇ ಒಂದು ವರ್ಷದ ಮುಂಚೆ ಅವ್ರನ್ನ ನೋಡ್ಬೇಕಂತ ಅನ್ಬಿಟ್ಟು ಕಾಯ್ತಿದ್ದೆ. ಇವಾಗ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಮುಂದೆ ನೋಡಿ, ಪಾಪ ಶಿವಣ್ಣ ಇಮಿಡಿಯೇಟ್ಲಿ ರಿಕಗ್ನೈಸ್ ಮಾಡಿ ಓಡ್ ಬಂದ್ ಮಾತಾಡ್ಸಿದಾರೆ. ಸೊ ಸ್ವೀಟ್ ಆಫ್ ಹಿಮ್. ಖುಷಿ ಆಗೋದೊಂದು ಮಾತಂದ್ರು, ಏನು ನೆಕ್ಸ್ಟ್ ಸಿನಿಮಾದಲ್ಲಿ ನಿನ್ಗೊಂದು ಕ್ಯಾರೆಕ್ಟರ್ ಫಿಕ್ಸ್ ಹೋಗಮ್ಮ. ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ನಿನ್ಗೆ ಭರ್ಜರಿ ಆಫರ್ ಸಿಕ್ಕಿದೆ. ಆಕ್ಚುಲಿ ಏನ್ ಗೊತ್ತಾ, ಶಿವಣ್ಣ ನಿಜವಾಗ್ಲೂ ಎಂತ ಟ್ಯಾಲೆಂಟ್ ಕಂಡ್ರು ಕೂಡ ಕರೆದು ಮುದ್ದು ಮಾಡಿ ಅವ್ರಿಗೆ ಒಂದು ಫ್ಯೂಚರ್ ರೂಪಿಸೋದ್ರಲ್ಲಿ ಅವ್ರ ಎತ್ತಿದ್ಕೆ ನಮ್ ಶಿವಣ್ಣನೇ. ಟಾರ್ಜನ್ ಮನೋಹರ, ಏನಪ್ಪ ನೀನ್ ಫುಲ್ ಬಟ್ಟೆ ಹಾಕೊಂಡ್ ಬಂದಿದ್ಯಾ ಇವತ್ತು? ಬಿಚ್ಚೋ ಕಾರ್ಯಕ್ರಮ ಏನಾದ್ರು ಇದೆಯಾ ಅಣ್ಣ? ದಯವಿಟ್ಟು ಇದನ್ನ ಎಡಿಟ್ ಮಾಡ್ದಾನೆ ಒಂದ್ 2 ಸೆಕೆಂಡ್ ಯಾರು ಹಾಕಿ. ಏಕೆ ಬಟ್ಟೆ ಇಲ್ದರೆ ನೋಡಿ ಜನ ಇದೆಲ್ಲ ಎಡಿಟ್ ಮಾಡ್ತಾವ್ರೆ. ಇಲ್ಲ, ನೋ ವೇ. ನಮ್ಮ ಅಂಬಿ ಅಣ್ಣ ಹೇಳ್ಬಿಟ್ರು ಚಾನ್ಸೇ ಇಲ್ಲ ಅಂತ. ವೆರಿ ಗುಡ್, ಆಲ್ ದಿ ಬೆಸ್ಟ್. ಕೂತ್ಕೋ. ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಇವರು ಶೃಂಗಾರಕ್ಕೆ ಕ್ಲಾಸ್ ತಗೊಳ್ಳೋ ಹಳ್ಳಿ ಮೇಸ್ಟ್ರು, ಜಗತ್ತನ್ನ ಗೆಲ್ಲೋದಕ್ಕೆ ಪ್ರೀತಿ ಸಾಕು ಅನ್ನೋ ಹಠವಾದಿ. ಲೆಟ್ಸ್ ವೆಲ್ಕಮ್ ನಮ್ಮೆಲ್ಲರ ಲವ್ ಗುರು, ಕನಸುಗಾರ, ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಸರ್. ಲವ್ ಯು ರವಿ ಸರ್. ಹಾಗೂ ಇವರೊಟ್ಟಿಗೆ ಇದ್ದಾರೆ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಅನ್ನೋ ಮಾತನಾಡಿ ಮಾಯವಾಗೋ ಕೋಮಲಾಂಗಿ. ಪ್ರೀತಿಯಿಂದ ಸ್ವಾಗತಿಸಿ ನಮ್ಮೆಲ್ಲರ ಡ್ರೀಮ್ ಕ್ವೀನ್ ರಚಿತಾ ರಾವ್. ಈಗ ಜೋಡಿಗಳ ವಿಚಾರಕ್ಕೆ ಬಂದ್ರೆ ರವಿ ಸರ್, ಯಾರನ್ನಾದ್ರೂ ಚೇಂಜ್ ಮಾಡಬೇಕು ಅಂತ ಇದ್ರೆ ಯಾರು ಸರ್ ಅದು? ಈ ನಮ್ಮ ಟಾರ್ಜನ್ ಅಂಡ್ ಟಾರ್ಜನ್ ಪಾರ್ಟ್ನರ್ ಬಿಟ್ಟು ಬೇರೆ ಯಾರು ಬೇಕಾದ್ರೂ ಚೇಂಜ್ ಆಗ್ಲಿ ನನಗೆ. ಜೋಡಿಗಳೆಲ್ಲ ಚೇಂಜ್ ಮಾಡೋಣ, ಬೋರ್ ಹೊಡೆದೈತಿ ಇವ್ರು ನಮ್ಮ ಮಕ್ಕಳು ನೋಡಿ. ಈಗ ರವಿ ಸರ್ ಹೇಳ್ದಂಗೆ ಪಾರ್ಟ್ನರ್ಸ್ ಬದಲಾಯಿಸ್ತಾ ಇದ್ದೀನಿ. ಆಲ್ ದಿ ಏಂಜಲ್ಸ್, ನೀವು ನಿಮ್ಮ ಪಾರ್ಟ್ನರ್ ಗಳನ್ನ ಬಿಟ್ಟು ಈ ಕಡೆ ಬನ್ನಿ. ಜಡ್ಜಸ್ ಹೇಳ್ದಂಗೆ ಒಂದು ದೊಡ್ಡ ಟ್ವಿಸ್ಟ್ ಬಂದಿದೆ. ನಮ್ಮ ಬ್ಯಾಚುಲರ್ಸ್ ಜಾಗಕ್ಕೆ ಬೇರೆ ಒಬ್ರು ಬರೋ ಚಾನ್ಸಸ್ ಕೂಡ ಇದೆ, ಅಂದ್ರೆ ಎಲಿಮಿನೇಷನ್ ಕೂಡ ಇದೆ. ಬ್ಯಾಚುಲರ್ಸ್, ಇವತ್ತು ನಿಮ್ಗೆ ಡಬಲ್ ಶಾಕ್ ಸಿಕ್ಕಿದೆ. ಒಂದು, ನಿಮ್ಮ ಏಂಜಲ್ಸ್ ಜೋಡಿಯಾಗಿ ಆಚೆ ಹೋಗಿದ್ದಾರೆ. ಇನ್ನೊಂದು, ನೀವು ಕೂಡ ರೀಪ್ಲೇಸ್ ಆಗೋದು ಚಾನ್ಸಸ್ ಇದೆ. ಅದಕ್ಕೆ ಕೇರ್ಫುಲ್ ಆಗಿರಿ. ಇವತ್ತಿನ ಆಟ ಆಡಿ ಉಳ್ಕೊಂಡ್ರೆ ಉಳಿತೀರಾ, ಇಲ್ಲಾಂದ್ರೆ ಮನೆಗೆ ಹೋಗ್ತಿರ್ತೀರಾ. ರವಿ ಸರ್ ಹೇಳ್ದಂಗೆ ಒಂದ್ ಸರ್ಪ್ರೈಸ್ ಬೇಕು, ಒಂದ್ ಜೋಶ್ ಬೇಕು, ಜೊತೆಗೆ ಎಲಿಮಿನೇಷನ್ ಬೇಕು ಅಲ್ವಾ? ಸೊ ಹಾಗಾಗಿ ಫಸ್ಟ್ ನಿಮ್ಮ ಏಂಜಲ್ಸ್ ನ ಆ ಕಡೆ ಕೂರ್ಸಿದ್ವಿ. ನಮ್ಮ ಡೋಂಟ್ ಕೇರ್ ಅನ್ನೋ ಬ್ಯಾಚುಲರ್ಸ್ ಗೆ ಸ್ವಲ್ಪ ಸೀರಿಯಸ್ನೆಸ್, ಸ್ವಲ್ಪ ಶಿಸ್ತು, ಬಿಡು ಮಗ ಏನ್ ಬೇಕಾ ಅಂತ ಹೇಳೋರ್ಗೆ ರೆಸ್ಪಾನ್ಸಿಬಿಲಿಟಿ ಕಲ್ಸ್ಕೊಡೋದಕ್ಕೆ ಅಂತ ಕ್ಲಾಸ್ ಹುಡುಗರು ಬರ್ತಾ ಇದ್ದಾರೆ. ಅವ್ರು ತುಂಬಾ ಸ್ಮಾರ್ಟ್ ಆಗಿರ್ತಾರೆ, ಹ್ಯಾಂಡ್ಸಮ್ ಆಗಿರ್ತಾರೆ. ನಿಮ್ಮ ಜಾಗದಲ್ಲಿ ಅವರು ಬರಬಹುದು. ಅವ್ರು ಬಂದ್ಮೇಲೆ ಏಂಜಲ್ಸ್ ನಿಮ್ ಕಡೆ ತಿರುಗಲ್ಲ, ಅವ್ರ ಕಡೆನೆ ತಿರುಗ್ತಾರೆ. ಅಂತ ಹ್ಯಾಂಡ್ಸಮ್ ಹಂಗ್ಸ್ ನ ಈ ವೇದಿಕೆ ಮೇಲೆ ಕರೆಸ್ತಾ ಇದೀವಿ. ಏನ್ ಗರ್ಲ್ಸ್, ಆರ್ ಯು ರೆಡಿ? ಈ ಮಾಸ್ ಹುಡುಗರಿಗೆ ಕ್ಲಾಸ್ ಪಾಠ ಹೇಳ್ಕೊಡೋದಕ್ಕೆ ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಕ್ಲಾಸ್ ಹುಡುಗರು ಆನ್ ಸ್ಟೇಜ್. ನನಗೆ ಎಲ್ಲವೂ ಯಾವುದ ಟೆನ್ಷನ್, ನಗಿಸಿ ನಗುವುದೇ ನನ್ನಯ ಫ್ಯಾಷನ್, ಎಲ್ಲ ಹೋದರು ಸೆಕ್ಷನ್. ಈಗ ದಮ್ಮಯ್ಯ ಅಂದ್ರು ನಿಮ್ಮ ಏಂಜಲ್ಸ್ ನಿಮ್ ಕಡೆ ನೋಡಲ್ಲ. ಯಾಕೆ? ಅವ್ರ ಮುಖ ನೋಡಿ ಎಲ್ಲ ಈ ಕಡೆ ಇದೆ. ಈಗ ಶ್ರೀರಸ್ತು ಶುಭಮಸ್ತು ಬ್ರದರ್ಸ್ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ? ಇಲ್ಲ, ಸದ್ಯಕ್ಕಾಗಿಲ್ಲ. ಸೀರಿಯಲ್ ಅಲ್ಲಿ ಆಗೋ ಹಂತದಲ್ಲಿದೆ. ಹೌದಾ? ವೆರಿ ಗುಡ್ ಮ್ಯಾನ್. ಅಂಡ್ ರಕ್ಷಿತ್, ಯಾರು ಇಷ್ಟ ಆದ್ರು ನಿಮ್ಗೆ? ಇಲ್ಲ, ಆಕ್ಚುಲಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ.
ಶೋ ಮುಗಿಯೋಷ್ಟೊತ್ತಲ್ಲಿ ಯಾರನೋ ಒಬ್ರು ಇಷ್ಟ ಆಗ್ತಾರೆ ಪಾಪ ಅವ್ರು ಬೇಜಾರ್ ಮಾಡ್ಕೊಂತಾರೆ. ಬೇಜಾರ್ ಮಾಡ್ಕೊಳ್ಳಿ, ಬೇಜಾರ್ ಮಾಡ್ಸಕ್ಕೆ ಬಂದಿದೀವಿ. ಬೇಜಾರ್ ಮಾಡ್ಕೊಂತೀರಾ? ಅಲ್ಲ ನಮ್ಗೆ ಇಷ್ಟ ಆಗ್ಲಿ, ನಿಂಗೆ ಹೆಂಗೆ ಇಷ್ಟ ಆದ್ರು. ಕಾರ್ತಿಕ್ ಅಂದ್ರೆ ಏನ್ ಗೊತ್ತಾ? ತೋಳು. ಕಾರ್ತಿಕ್ ಅಂದ್ರೆ ಒಂದು ಬಿಲ್ಡು, ಒಂದ್ 6 ಪ್ಯಾಕ್. ನೀನ್ ಸುಮ್ನೆ ಅಲ್ಲ ಚಿನ್ನ, ನೀನ್ ಸೂರಜ್ ನೋಡ್ಕೊಳ್ರ ಮಗ 6 ಪ್ಯಾಕ್ ಅಂದ್ರೆ ಹೆಂಗಿರ್ಬೇಕು ಅಂತ ತೋರ್ಸು ಮಗ. ತೋರ್ಸು ಮಗ ನಿನ್ 6 ಪ್ಯಾಕ್ ಏನೋ ತೋರಿಸ್ತಾ ಇದೆ. ಬೇಡ. ಈಗ ವಿನಯ್ ಅಂತ ವಿವೇಕ್ ಸಿಂಹ ಹೆಸರಲ್ಲಿ ಸಿಂಹ ಇದೆ. ಏನ್ ನಯ, ನೀನ್ ಪಕ್ಕ ಮಾಸಲ್ಲ ಮಗ, ನಿನ್ನ ಕ್ಲಾಸ್ ಮಾಡ್ಬಿಟ್ಟಿದಾರಲ್ಲ. ರವಿ ಸರ್ ಆಕ್ಚುಲಿ ನಮ್ ಸಿಂಹ ಸಖತ್ತಾಗಿ ಇಮಿಟೇಟ್ ಮಾಡ್ತಾನೆ. ಬ್ಯಾಚುಲರ್ಸ್ ಯಾವತ್ತಿದ್ರು ಫುಲ್ ಮಾಸು. ನಮಗಾಗ್ ಬರಲ್ಲ ಮಾಸು, ನಮ್ ಬಾಯ್ಸ್ ಅಲ್ಲ ಕ್ಲಾಸು. ರೂಲ್ಸ್ ಫಾಲೋ ಮಾಡೋರು ಕ್ಲಾಸ್ ಹುಡುಗರು, ರೂಲ್ ಮಾಡೋರು ಮಾಸ್ ಹುಡುಗ್ರಣ. ವಿಜಯ್ ಮಲ್ಯ ಬಿಸ್ನೆಸ್ ಅಲ್ಲಿ ಆಗಿದ್ದಾರೆ ಲಾಸು. ನಮ್ ತಂಟೆಗೆ ದಯವಿಟ್ಟು ಬರಬೇಡಿ ಮಕ್ಕಳ, ನಾವು ಪಕ್ಕ ಮಾಸು. ಇಲ್ಲ ಇಲ್ಲ, ಏನ್ ಗೊತ್ತಾ, ಸ್ಟಾರ್ಟಿಂಗ್ ಗೆ ಕೌಂಟರ್ ಹೊಡೆಯೋದ್ ಬೇಡ, ಕೌಂಟರ್ ಹೊಡೆದವ್ರಿಗೆ ಅಭ್ಯಾಸ ಆಗ್ಬಿಡಿದೆ. ಒಂದೇ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀವಿ, ನಿಮ್ಮಂತ ಖಾಲಿ ಪಲಾವ್ಗಳನ್ನ ಎಷ್ಟು ಮೊಸರು ಬಜ್ಜಿ ಹಾಕೊಂಡ್ ತಿನ್ಕೊಂಡಿಲ್ಲ ನಾವು. ನೀನ್ ಎಷ್ಟೇ ಕೌಂಟರ್ ರೆಡಿ ಮಾಡ್ಕೊಂಡ್ರು ನನ್ನ ಹತ್ರ ಒಂದು ಎನ್ಕೌಂಟರ್ ಇದ್ದೇ ಇರುತ್ತೆ. ನೀವೆಲ್ಲರೂ ಇರ್ಬೇಕು ಮಾಸ್, ನಾವ್ ಇಲ್ಲಿ ಇರೋರೆಲ್ಲ ಬದ್ಮಾಸ್. ನೀನೇ ಬೈಕೊಂಡಿಲ್ಲ ಮಗ. ಅಣ್ಣ ಜಾಸ್ತಿ ಮಾತ್ಬೇಡ, ಹಾಕು ಟಾಸು ಮಾಡ್ತೀವಿ ಅವ್ರಿಗೆಲ್ಲ ಪೀಸ್ ಪೀಸು. ನಾನು ಏಂಜಲ್ಸ್ ನ ಕೇಳ್ತೀನಿ. ಆಸಿಯಾ, ಈ ಕ್ಲಾಸ್ ಬಾಯ್ಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ? ನಂಗೆ ಮ್ಯಾಚ್ ಮಾಡೋ ತರ ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ. ಕಾರ್ತಿಕ್. ಕಾರ್ತಿಕ್ ನೋಡಕ್ ಕೊರಿಯನ್ ಬಾಯ್ ತರ ಇಲ್ಲ, ಕೊರಿಯಾ ಬಾಯ್ ತರ ಇದ್ದಾನೆ. ಅವ್ರಿಗೂ ಚೇಂಜ್ ಮಾಡೋಣ. K4 ಕೊರಿಯಾ, K4 ಕರ್ನಾಟಕ. ಹಂಗೆ K4 ಕಾರ್ತಿಕ್. K4 ಕಾರ್ತಿಕ್, ಹೌದು. ಲಾಸ್ಯ ಹೇಳ್ಬೋದು? ಪ್ಲೀಸ್. ಓಹೋ, ನಿಮ್ಗೆ ಒಬ್ರು ಸಾಕಾಗಲ್ಲ, ಹೇಳಿ ಹೇಳಿ. ಕಾರ್ತಿಕ್, ಅಭಿ, ಯಶು. ನಂಗೇನ್ ಕ್ಲಾಸ್ ಬಾಯ್ಸ್ ಎಲ್ಲ ಏನ್ ಇಷ್ಟ ಆಗಲ್ಲ, ನಂಗೆ ಮಾಸಾಗೆ ಇರ್ಬೇಕು ಹುಡುಗರು. ಗಿಲ್ಲಿ ನೋಡ್ರಪ್ಪ, ಈ ತರ ಇವತ್ತು ನಿಮ್ ಕೆಲ್ಸನೇ ಇದು, ಪಾಯಿಂಟ್ಸ್ ಕೊಡ್ತಾ ಇರೋದು. ಅರ್ಥ ಆಯ್ತಾ? ಸೊ ಆಲ್ ದ ವೆರಿ ಬೆಸ್ಟ್ ಕ್ಲಾಸ್ ಹುಡುಗರ. ಕ್ಲಾಸ್ ತಗೊಳಕ್ ಬಂದಿದ್ದೀರಾ ನಮ್ಮ ಮಾಸ್ ಹುಡುಗರಿಗೆ. ಇವತ್ತು ಮಾಸ್ ವರ್ಸಸ್ ಕ್ಲಾಸ್ ಫೈಟ್ ನಡೆಯುತ್ತೆ. ಅದರಲ್ಲಿ ಮಾಸು ಗೆಲ್ಲುತ್ತಾ ಕ್ಲಾಸ್ ಗೆಲ್ಲುತ್ತಾ ಅಂತ ನೋಡ್ಬೇಕು. ಗುಡ್ ಲಕ್. ನಮ್ಮ ಲವ್ ಗುರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಗೋ ಟೇಕ್ ಯೋರ್ ಪ್ಲೇಸಸ್. ಇನ್ನೇನು ನಮ್ಮ ಕ್ಲಾಸ್ ಹುಡುಗರು ಬಂದಾಗಿದೆ. ಸೊ ಹಾಗಾದ್ರೆ ಆಟ ಶುರು ಮಾಡೋಣವಾ? ಈಗ ಒಂದು ಟ್ರಿಕ್ಕಿ ಆಟ ಇದು, ಬುದ್ಧಿವಂತರಿಗೆ ಮಾತ್ರ. ನಮ್ಮ ಶೋನಲ್ಲಿ ಅಂತ ಬುದ್ಧಿವಂತರು ಯಾರಿದ್ದಾರೆ ಅಂತ ಪ್ರೂವ್ ಮಾಡುವಂತ ಆಟ. ಇವತ್ತು ಕ್ಲಾಸ್ ಗ್ಯಾಂಗ್ ಇಂದ ಮುರಳಿ ಲೆಕ್ಚರರ್ ಮೇಸ್ಟ್ರು ಬನ್ನಿ. ಈಗ ಬ್ಯಾಚಲರ್ಸ್ ಕಡೆಯಿಂದ ಬರ್ತಾ ಇದ್ದಾರೆ. ಯಾರನ್ನ ಕಳಿಸ್ತೀರಾ? ಅವಿದ್ಯಾವಂತರಲ್ಲಿ ವಿದ್ಯಾವಂತ ಇವನೊಬ್ನೇ. ಜನರಲ್ ನಾಲೆಜ್ ಇದೆ, ಇನ್ನರ್ ನಾಲೆಜ್ ಇದೆ ಅವನ್ಗೆ. ಅವ್ರು ಟಾರ್ಚನ್ ತರ ಮಾಡೋದ್ ಬಿಟ್ಟು ಇದನ್ನೆಲ್ಲ ಕಲ್ತಿದಾರ. ಅದೇ 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 ಕಾಡಲ್ಲೂ ಕಲ್ತಿದ್ದಾನೆ, ನಾಡಲ್ಲೂ ಕಲ್ತಿದ್ದಾನೆ ಅವನು. ಏಕಲವ್ಯ ತರ ಕಾಡಲ್ಲೆಲ್ಲ ಕಲ್ತಿದ್ದಾರೆ. ನೋಡು, ನೀನ್ ಗೇಮ್ ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಹುಡುಗಿರ್ನ ಗೆದ್ದು ಬಾ. ವೆರಿ ಗುಡ್. ಹಾಗಾದ್ರೆ ನಮ್ಮ ಬ್ಯಾಚಲರ್ಸ್ ಎಲ್ಲರೂ ಕೂಡ ಒಮ್ಮತದಿಂದ ಆಯ್ಕೆ ಮಾಡಿರುವಂತ ಬುದ್ಧಿವಂತ he is none other than ನಮ್ಮ ಟಾರ್ಜನ್ ಛೋಟಾ ಭೀಮ್ ಮನೋಹರ್. ಈ ಕಡೆ ಬುದ್ಧಿವಂತ ಮನೋಹರ ಇದ್ದಾನೆ, ಮತ್ತೊಂದ್ ಕಡೆ ಬುದ್ಧಿವಂತ ಲೆಕ್ಚರರ್ ನಮ್ಮ ಮುರಳಿ ಮೇಸ್ಟ್ರು ಇದ್ದಾರೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗಳನ್ನು ಶುರು ಮಾಡ್ತೀನಿ. ಆ ಟಾಸ್ ಸೆಟ್ ಅಪ್ ಪ್ಲೀಸ್. ಓಕೆ ಗೈಸ್, ನಾನು ಸಿಕ್ಕಾಪಟ್ಟೆ ಟ್ರಿಕಿ ಕ್ವಶನ್ಸ್ ನ ಕೇಳ್ತೀನಿ. ಉತ್ತರ ಗೊತ್ತಿರೋರು ಇಲ್ಲಿ ನೋಡಿ ಒಂದು ಬಜರ್ ಇದೆ, ಟಕ್ ಅಂತ ಪ್ರೆಸ್ ಮಾಡಬೇಕು. ಯಾರು ಫಸ್ಟ್ ಓದುತ್ತೀರೋ
ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಟ್ರೆ ಪಾಯಿಂಟ್ ಸಿಗುತ್ತೆ ನಿಮ್ಗೆ. ಒಟ್ಟು 10 ಪ್ರಶ್ನೆಗಳು. 10 ಪ್ರಶ್ನೆಗಳಲ್ಲಿ ಯಾರು ಅತಿ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೋ ಅವರೇ ವಿನ್ನರ್. ಓಕೆನಾ? ಈಗ ನಾನು ಕೇಳ್ತಿರೋ ಮೊದಲನೇ ಪ್ರಶ್ನೆ, ಇಲ್ಲೊಂದು ಮನೆ ಇದೆ. ಈ ಮನೆ ಕಟ್ಟೋದಕ್ಕೆ 20 ಜನರಿಗೆ 20 ದಿನ ಹಿಡಿಯುತ್ತೆ. ಇದೇ ಮನೇನ 10 ಜನ ಕಟ್ಟಕ್ಕೆ ಎಷ್ಟು ದಿನ ಬೇಕು? ಯೋರ್ ಟೈಮ್ ಸ್ಟಾರ್ಟ್ಸ್ ನಾವ್. 40 ದಿನ. ಯಾವ ಲೆಕ್ಕದಲ್ಲಿ? 20 ಜನಕ್ಕೆ ಒಂದ್ ಮನೆ ಕಟ್ಟಕ್ಕೆ 20 ದಿನ ಬೇಕಾಯ್ತು ಅಂದ್ರೆ ಲಿಟರ್ಲಿ ಹಾಫ್ ಆಯ್ತು. ಹಾಫ್ 20 10 ಮಾಡ್ತೀರಾ. ಸೊ ಅವ್ರಿಗೆ 4 ದಿನ ಏನ್ ಬೇಕೋ ಡಬಲ್ ಆಗುತ್ತಲ್ಲ. ಡಬಲ್ ಆಗುತ್ತೆ ನಿನ್ ಪ್ರಕಾರ. ಅದು ನಿನ್ ಪ್ರಕಾರ ಮಗ ಇನ್ನೂ ಕೆರ್ಕೋತಾನೆ ಇದೆಯಾ? ಹೇಳೋ ಏನು. ಆಲ್ರೆಡಿ ಮನೆ ಕಟ್ಟಾಗಿರ್ತಲ್ಲ, ಇವರೇ ಕಟ್ಟಬೇಕು. ನಮಸ್ಕಾರ ದೇವ್ರು. ಅದು ಸರಿಯಾದ ಉತ್ತರ ಆಕ್ಚುಲಿ. ನೋಡಿದ್ರಲ್ಲ, ನೀವು ಯೋಚನೆ ಮಾಡ್ಬೇಕಾಗಿರೋದು ಇಲ್ಲಿಂದ ಅಲ್ಲ, ಇಲ್ಲಿಂದ. ಅರ್ಥ ಆಯ್ತಾ? ಎಲ್ಲಿಂದ ಯೋಚನೆ ಮಾಡ್ಬೇಕು ಮೇಸ್ಟ್ರೆ? ತುಂಬಾ ಇಲ್ಲಿಂದ, ತುಂಬಾ ಕೆಳಗೆ ಹೋಗ್ಬೇಡಿ, ಅಲ್ಲಿಂದ. ಈಗ 1 ಪಾಯಿಂಟ್ ಫಾರ್ ಬ್ಯಾಚುಲರ್. ಮಾಸ್ಗೆ 1 ಪಾಯಿಂಟ್ ಸಿಕ್ಕಿದೆ. ಓಕೆ, ಮುಂದಿನ ಪ್ರಶ್ನೆ. ಈಗ ಹೆಂಗ್ ಬರೆದ್ರು ಸರಿಯಾಗದೆ ಇರೋ ಪದ ಯಾವುದು? ನನ್ನ ಹೆಸರು ಇರ್ಬೇಕು. ತಪ್ಪು. ತಪ್ಪು ನಿಮ್ ಪ್ರಕಾರ? ನಿಮ್ ಪ್ರಕಾರ ತಪ್ಪು. ಅದೇ ತಾನೇ ನನ್ನ ಮಗನ, ಅದನ್ನಾದ್ರೂ ಹೇಳು. ತಪ್ಪು ಅಣ್ಣ. ತಪ್ಪು. ಕರೆಕ್ಟ್. 1 ಪಾಯಿಂಟ್ ಫಾರ್ ಮೇಸ್ಟ್ರು ಮುರಳಿ. ಈಗ ಮೂರನೇ ಪ್ರಶ್ನೆ. ನಾನು ತಲೆ ಕೆಳಗಾಗಿ ನಿಂತ್ರೆ ದೊಡ್ಡದಾಗ್ತೀನಿ, ನಾನು ಯಾರು? ನಾನು ತಲೆ ಕೆಳಗಾಗಿ ನಿಂತ್ರೆ ದೊಡ್ಡದಾಗ್ತೀನಿ, ನಾನು ಯಾರು? ಹೇಳು ಹೇಳು. ಯಾರೋ ಹೇಳ್ಕೊಡ್ರ. ಏನೋ ಒಂದ್ ಹೇಳ್ಬಿಟ್ಟು ಹೋಗ್ಲಿ. ರವಿ ಸರ್ ಕೇಳು. ಛತ್ರಿ ಅಣ್ಣ. ಛತ್ರಿ ಹಿಂಗೆ ಮಗ, ಹಿಂಗ್ ಹಾಕೋರು ದೊಡ್ಡದಾಯ್ತು. ಹಿಂಗ್ ಮಾಡಕ್ ಆಗಲ್ವಾ? ರಚು ನೀವ್ ಹೇಳಿದ್ದು ಉತ್ತರ 6. ಕರೆಕ್ಟ್. 6. ರಚು ಈಗ ಪಾಯಿಂಟ್ ನಮ್ಮ ರಚುಗೆ ಹೋಗ್ತಾ ಇದೆ. 6 ತಿರುಗಿಸಿದ್ರೆ ಏನಾಗತ್ತೆ? 9 ಆಗತ್ತೆ. 6ಗಿಂತ 9 ದೊಡ್ಡದು. ಏನ್ ಮಾಡೋಣ? ಪ್ರಶ್ನೆ ರೆಡಿ ಮಾಡಿದ್ರು. ನಿಮ್ಮ ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ಎಲ್ಲ ಬಣ್ಣ ನೋಡ್ಬೋದು, ಆದ್ರೆ ಒಂದು ಬಣ್ಣ ತಿನ್ಬೋದು. ಯಾವ್ದದು? ನಿಮ್ ಟೈಮ್ ಸ್ಟಾರ್ಟ್ಸ್ ನಾವು. ಯಾರು ಕ್ವಶನ್ ಮಾಡಿದ್ರು ಮಾರ? ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ ಪ್ರೆಸ್ ಮಾಡಕ್ಕೆ? ಆರೆಂಜ್. ನೀನ್ ಹೇಳು ಮಗ, ನಿನ್ ಬುದ್ಧಿವಂತಿಕೆ ಬಳಸಿ. ಮನೋಹರ ಆಡ್ಬಿಟ್ಟಾದ್ರೆ ಸೋಲು. ಮುಂಚೆನೆ ಸೋತೋದು ಅಂತಾರೆ ನಿಂತ್ಕೊಂಡು ಬೇರೆ ಬಂದ್ರಲ್ಲಿ ಅವ್ನ ಮನೆಗೆ. ಅವ್ನು ಆಡಕ್ಕೆ ರೆಡಿ ಇಲ್ಲ, ಅವ್ನು ಕಳ್ಸು. ನನ್ನ ಮಕ್ಳ ದಡ್, ನನ್ನ ಮಕ್ಳ ನಿನ್ ಗಂಡು ಸಾದ್ರೆ ಗೆದ್ದು ಬರೋ. ಸರಿಯಾದ ಉತ್ತರ ಮುರಳಿ. ಕರೆಕ್ಟ್. ಆರೆಂಜ್. ಮುಂದಿನ ಪ್ರಶ್ನೆ. ತಿನ್ನೋಕಾಗದೇ ಇರುವಂತಹ ಕ್ಯಾರೆಟ್ ಎಲ್ಲಿರುತ್ತೆ? ಕ್ಯಾರೆಟ್ ಎಲ್ಲಪ್ಪ ಇರ್ತದೆ. ಮುರಳಿ ಮೇಸ್ಟ್ರು ಹೇಳಿ. ಫೋಟೋದಲ್ಲಿ ಇರುತ್ತೆ. ಯೋಚನೆ ಮಾಡು ಮಗ, ಬಾಯ್ಲಿ. 24 ಕ್ಯಾರೆಟ್. ತಿನ್ನಕ್ ಆಗದೆ ಇರುವಂತ ಕ್ಯಾರೆಟ್ ಎಲ್ಲಿರುತ್ತೆ? 24 ಕ್ಯಾರೆಟ್. ಗೋಲ್ಡ್. ಬಿಡಿಸಿ ಹೇಳು. ಅಡೆ ಕ್ಯಾರೆಟ್ 24 ಕ್ಯಾರೆಟ್. ಕರೆಕ್ಟ್ ಆಗಿ ಹೇಳಿದ್ಯಾ ಮಗ. 1.5. ಈಗ ಮುಂದಿನ ಪ್ರಶ್ನೆ ರೆಡಿನಾ? ವುಮೆನ್ಗೆ ಮುಂದೆ ಇರುತ್ತೆ, ಕೌಗೆ ಹಿಂದೆ ಇರುತ್ತೆ. ಏನದು? ಮುರಳಿನ ಮನೋಹರ ಪ್ರೆಸ್ 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 ಕಮಾನ್. ಏನು? ಡಬ್ಲ್ಯೂ. ಲೆಟರ್ ಡಬ್ಲ್ಯೂ. ಅಣ್ಣ ಓಕೆ ಅಣ್ಣ. ನಾಳೆ ಅರ್ಜೆಂಟ್. ಏನು? ಡಬ್ಲ್ಯೂ. ನಂದು ಎಮ್ ಅಣ್ಣ. ನಿಂದು ಎಮ್. ರವಿ ಸರ್, ರವಿ ಸರ್
ತಡ್ಡಿ ಮಗನಿಗೆ ಬಾ ಮಗ ಇಲ್ಲಿ. ಅವ್ರು ಹಿಂಗ್ ತೋರಿಸಿದ್ರೆ ಏಯ್ ನೀವು ಎಲ್ಲ ಸೋತಾಯ್ತು ಕರ್ಸ್ಬಿಡ್ರ ವಾಪಸ್ ಆಡೋದಕ್ಕಿಂತ. ಅಲ್ಲ ಕಣ, ಅವ್ನಿಗೆ ಆಡೋ ಸ್ಪಿರಿಟೇ ಇಲ್ಲ. ಅವನಾಗ ನಿಲ್ಸ್ಕೊಂಡಿದ್ದೀರ ರಾಜ್ಯ ಕಳ್ಸವನಲ್ಲಿ. ಊರೇ ಹೇಳ್ತಾ ಇದೆ ಡಬ್ಲ್ಯೂ ಅಂತ. ಅವ್ರು ಹಿಂಗ್ ತೋರಿಸಿದ್ದು ಅವ್ರು ಎಂ ತರ ಇತ್ತ ನಿಮ್ಗೆ. ಮುಂದಿನ ಪ್ರಶ್ನೆ, ಯಾವಾಗ್ಲೂ ಬೆಳಿತಾನೆ ಇರುತ್ತೆ, ಗಡ್ಡ ಕಡಿಮೆನೇ ಆಗಲ್ಲ. ಯಾವ್ದು? ಕೂದ್ಲು. ಪ್ರಶ್ನೆ ಪೂರ್ತಿ ಗಡ್ಡ ಅಂದ್ರೆ ಕೇಳಿಸ್ಕೊಂಡ್ರೆ ಹೇರ್ ಕಟ್ ಮಾಡಿಸಿದ್ರೆ ಕಮ್ಮಿ ಆಗಲ್ವಾ ಕೂದ್ಲು? ಅಣ್ಣ ಏಜ್ ಏಜ್. ಹೌದಾ? ಕಂಗ್ರಾಚುಲೇಷನ್, ರೈಟ್ ಆನ್ಸರ್. 3 ಆಗಿದೆ. ಒಂದಲ್ಲಿದೆ. ಅದೃಷ್ಟ ಈಗ ಅಂತ ಹೇಳೋ ರಾಜ್ಯ ಯಾವುದು? ಅದೃಷ್ಟ ಈಗ ಅಂತ. ಎಸ್, ಲಕ್ನೋ. ಉತ್ತರ ಇಸ್ ಲಕ್ನೋ. ಕರೆಕ್ಟ್, ವೆರಿ ಗುಡ್. ಮುಂದಿನ ಪ್ರಶ್ನೆ, ಹುಡುಗಿರು ತೋರಿಸ್ಕೊಂಡು ಓಡಾಡ್ತಾರೆ, ಹುಡುಗರು ಮುಚ್ಕೊಂಡು ಓಡಾಡ್ತಾರೆ, ಏನು? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಏನಪ್ಪಾ ಹೇಳ್ಬೇಕು ಅಂತಂದ್ರೆ ಮುಖಾನ. ಏನೇನ ಹೇಳೋದು? ಏನು? ಹುಡುಗಿರು ಮುಖಾನ ತೋರ್ಸ್ಕೊಂಡು ಓಡಾಡ್ತಾರೆ, ಹುಡುಗರು ಮುಖ ತೋರಿಸ್ದೇ ಓಡಾಡ್ತೀವಿ. ಮಗ ಇನ್ನೂ ಚಾನ್ಸ್ ಐತಿ ನಿನಗೆ. ಮಕ್ಕದ ತರ ಕಾಣಿಸ್ತಾ ಇಲ್ವಾ? ಹುಡುಗಿಯರು ತೋರಿಸ್ಕೊಂಡು ಓಡಾಡ್ತಾರೆ, ಹುಡುಗರು ಮುಚ್ಕೊಂಡು ಓಡಾಡ್ತಾರೆ. ಅಣ್ಣ ಮೇ ಬಿ ಏಜ್ ಇರ್ಬೋದು ಅಣ್ಣ. ಏಜ್, ವಯಸ್ಸು, ಎಲ್ಲದಕ್ಕೂ ವಯಸ್ಸೇನ ಮಗ? ಹೌದು, ಏಯ್ ಕರೆಕ್ಟು. ವಾಲೆಟ್, ಪರ್ಸ್, ಕ್ಲಚ್, ವಾಟ್ ಎವರ್ ಇಟ್ ಇಸ್. ತಾಳಿ ಕಟ್ಕೊಂತಾರ, ತಾಳಿ ಹೊಟ್ಟಿಗೆ ಏನ್ ತಿಂತಿ? ಕರೆಕ್ಟ್ ಹೇಳ ಸಾಯಿ. ತಾಯಿಗೆ ಮಾಡಲ್ಲಪ್ಪ. ಮುಂದಿನ ಪ್ರಶ್ನೆ, ಬರುವಾಗ ಕೆಂಪಗಿರುತ್ತೆ, ಅಯ್ಯೋ ಹೋಗುವಾಗ ಕಪ್ಪಗಿರುತ್ತೆ, ಏನದು? ಇರಮ್ಮ, ಬದರ್ ಪ್ರಶ್ನೆ ಯಾರು ಹೇಳಂಗಿಲ್ಲ. ಏನೇನು? ಏನ? ಕೆಂಡ. ಅಣ್ಣ ಹೇಳು ಮಗ. ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್. ವಾಟರ್ ಮೆಲನ್ ಅಲ್ಲ, ಇದು ಚಿಕ್ಕು ಹೇಳಿನ್ನು. ಕೆಂಡ ಓಕೆ ಅಲ್ಲ. ನಮ್ ಟೀಮ್ ಫುಲ್ ಕರೆಕ್ಟ್ ಅಣ್ಣ. ಸರಿಯಾದ ಉತ್ತರ ಹೇಳ. ಅದು ಕೆಂಡನು ಅಲ್ವಾ? ಮಡಿಕೆ, ಮಣ್ಣು ಕೆಂಪಗಿರುತ್ತೆ. ಹೌದು. ಅದ್ರ ಕುಂಬಾರ ಏನ್ ಮಾಡ್ತಾರೆ? ಕುಂಬಾರರು ಮಡಿಕೆ ಅಣ್ಣ. ಬಸ್ ಹೋದ್ಮೇಲೆ ಟಿಕೆಟ್ ತಗೋತೀರಪ್ಪ. ಮಡಿಕೆ ಇಸ್ ರೈಟ್ ಆನ್ಸರ್. ಈಗ 5-3 ಕೊನೆ ಪ್ರಶ್ನೆ ಬರ್ತಾ ಇದೆ. 4 ನಿಂದು ಹೇಳ್ಬಿಟ್ರೆ ಡಿಸೈಡರ್ ಆಗ್ಬಿಡುತ್ತೆ ಇದು. ಓಕೆನಾ? ಬೇಕು ಅಂದಾಗ ನಾವೇ ಹೋಗಿ ಯೂಸ್ ಮಾಡ್ತೀವಿ, ಬೇಡ ಅಂದಾಗ ಮೂಗು ಮುಚ್ಕೋತೀವಿ, ಏನದು? ಹೆಂಗೆ ಹೇಳು ಮಗ? ಹೆಂಗೇನಾದ್ರು ಬೇಕಂದಾಗ ಅರ್ಜೆಂಟ್ ಆದ್ರೆ ಹೋಯ್ತೀವಿ. ಕರೆಕ್ಟ್ ಮಗ, ನೀನು 5 ನಿಮಿಷ ಒಂದ್ಸಲ ಹೋಗ್ತೀಯಲ್ವಾ? ಕರೆಕ್ಟ್ ಅದೇ. ಆಮೇಲೆ ಬೇಡ ಆದ್ರೆ ವಾಸ್ಟ್ ಟೈಮ್ ಮೂಗು ಮುಚ್ಕೋತೀವಿ. ಅದೇ ದಿನದ 24 ಗಂಟೆಲಿ 12 ಗಂಟೆ ಅಲ್ಲೇ ಇರ್ತೀಯ. ಎಲ್ಲ ಕಡೆ ಸರಿಯಾದ ಉತ್ತರ. ಓಕೆ, ಇಲ್ಲಿ ಟೈ ಬ್ರೇಕರ್ ಆಗಿದೆ. ಈಗ ಮೇಡಮ್ ಹತ್ರ ಒಂದಿದೆ ಅಣ್ಣ. ರಚಿ ಯಾರಾದ್ರೂ ಕೊಡ್ತೀರಾ? ಸಾಕು ಅದು ಕೊಡಲ್ಲ ಅವರು ಸದ್ಯಕ್ಕೆ. ಈಗ ಮುಂದಿನ ಪ್ರಶ್ನೆ ಕೇಳ್ತೀನಿ. 8 ಕಾಲು ಹುಳ ಇದೆ. 8 ಕಾಲಿನ ಹುಳ. ಓಕೆ. ಅದಕ್ಕೆ 7ನೇ ಕಾಲು ಎಲ್ಲಿದೆ? 8ನೇ ಕಾಲು ಪಕ್ಕದಲ್ಲಿದೆ. ನೆಲದ ಮೇಲಿದೆ. ಜಗತ್ತಿನ ಅದ್ಭುತ ಏನಪ್ಪಾ ಅಂದ್ರೆ, ಇವತ್ತಿನ ಈ ಮಹಾ ಬುದ್ಧಿವಂತನ ಚಾಲೆಂಜ್ ಅಲ್ಲಿ ಗೆದ್ದಿದ್ದು ಬೇರೆ ಯಾರು ಅಲ್ಲ, ಇಟ್ ಈಸ್ ಮನೋಹರ್. ಮರ್ಯಾದೆ ಉಳಿಸ್ತಾ ನೋಡಿ ಅವರು. ಕಂಗ್ರಾಚುಲೇಷನ್ಸ್ ಮೇಸ್ಟ್ರೇ, ನಿಮ್ಮನ್ನ ಮೀರಿಸ್ಬಿಟ್ಟಿದ್ದಾನೆ ಇವತ್ತು ನಿಮ್ ಶಿಷ್ಯ. ಅವರೆಲ್ಲ ಮಹಾನ್ ಮೇಧಾವಿಗಳು. ಅಲ್ಲಿ ಸಪೋರ್ಟ್ ಅಲ್ಲಿ ಎಲ್ಲ ಕನ್ಯಾಕುಮಾರಿಗಳ್ದೆಲ್ಲ ಸಪೋರ್ಟ್ ಇಲ್ಲಿ ಇರ್ಬೇಕಾದ್ರೆ ಆಬ್ವಿಯಸ್ಲಿ. ಇಲ್ಲ ಲಾಸ್ಟ್ 2 ಮಾತ್ರ ಅವನೇ ಹೇಳ್ದೆ. ಅಲ್ಲ ತಪ್ಪು ಮಾಡಿದ್ರು ತಿದ್ದಿ ಹೇಳೋದಕ್ಕೆ ಅಲ್ಲಿ ಹಳ್ಳಿ ಮೇಸ್ಟ್ರು ಇದ್ದಾರೆ, ನಮ್ಗಿಂತ ನಮ್ ಸೀನಿಯರ್ಸ್.
ಹೌದಾ ಆಬ್ವಿಯಸ್ಲಿ ಅವ್ರು ತಿದ್ದೋ ರೀತಿ ಬೇಡಪ್ಪ ನಿಮ್ಗೆ. ಹಂಗ್ ತಿದ್ದಿದ್ರೆ ಚೆನ್ನಾಗಾಗತ್ತೆ. ಸರಿ, ಇಲ್ಲಿಗೆ ಮುಗಿಯಲ್ಲ, ಈಗ ಗೆದ್ದಿದ್ದಾನೆ, ಆದರೆ ಏಂಜಲ್ಸ್ ಹಾರ್ಟ್ ಅನ್ನು ಗೆಲ್ಬೇಕಲ್ವಾ? ಅವೆಲ್ಲ Angels ನಮ್ಮವ್ರಣ್ಣ, ನಮ್ಮ ಮನೆಯವ್ರು. ಈಗ ನಮ್ಮ ಕ್ಲಾಸ್ ಹುಡುಗ ಮುರಳಿ ಮೇಸ್ಟ್ರ ಜೊತೆಗೆ ಕಂಪೀಟ್ ಮಾಡಿ ಎಷ್ಟು ಚೆನ್ನಾಗಿ ಆಡಿದ್ದಾನೆ ಅಂತ ನಮ್ಮ ಏಂಜಲ್ಸ್ ಹೇಳ್ತಾರೆ. ಯಾರ್ಯಾರು ಆ ಹಾರ್ಟ್ ಅನ್ನ ಕೊಡ್ತೀರಿ? ಅಷ್ಟು ಜನ 1 2 3. ಆದ್ರೆ ರಚ್ಚು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ. ಹೌಸ್ ಹೀಸ್ ನಮ್ಮ ಬುದ್ಧಿವಂತ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಗೇಮ್. ಅಂಡ್ ಮನೋಹರ್ ಲಾಸ್ಟ್ ಫ್ಯೂ ಕ್ವೆಶನ್ಸ್ ನೀವು ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಅದ್ ಹೆಂಗೆ ಆನ್ಸರ್ ಮಾಡಿದ್ರಿ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಬುದ್ಧಿ ಉಪಯೋಗಿಸಿ ಆನ್ಸರ್ ಮಾಡಿದ್ರಿ. ಆ ಕಡೆಯಿಂದ ಪಾಪ ಉತ್ತರ ಬರ್ತಿರಲ್ಲ, ಹಿ ಆಕ್ಚುಲಿ ಟ್ರೈಡ್ ಅ ಲಾಟ್ ಅಲ್ಲ, ಸ್ವಂತ ಪ್ರಯತ್ನದಿಂದ ನೀವು ಆನ್ಸರ್ ಮಾಡಿರುವಂತದ್ದು. ವೆಲ್ ಡನ್. ನನ್ನ 1 ಪಾಯಿಂಟ್ ನಿಮ್ಗೆ ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಬಟ್ ಒಟ್ನಲ್ಲಿ ಇವತ್ತು ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂದ್ರೆ, ಫಸ್ಟ್ ಟೈಮ್ ಮನೋಹರ ಬಟ್ಟೆ ಹಾಕೊಂಡು ಟಾಸ್ಕ್ ಮಾಡ್ದ. ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಮಗ. ಅಂಡ್ ಮೇಸ್ಟ್ರೆ ವೆಲ್ ಡನ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಓಕೆ, ಭರ್ಜರಿ ಬ್ಯಾಚಲರ್ಸ್ ಅಲ್ಲಿ ಭರ್ಜರಿ ಸೆಟ್ ರೆಡಿ ಆಗಿದೆ. ಈ ಸೆಟಪ್ ನೋಡ್ತಿದ್ರೇನೆ ಹೆದರಿಕೆ ಆಗ್ತಿರ್ಬೋದು ಎಲ್ರಿಗೂ. ವೈ ಗುಡ್ನೆಸ್, ಏನಿದು ಅಂತ. ಇದು ನೋಡಿ, ಇದು ಫಿಸಿಕಲ್ ಚಾಲೆಂಜ್ ನ ಚೆಕ್ ಮಾಡುವಂತ ಟಾಸ್ಕ್. ಇದು ಇಲ್ಲಿ ಒಟ್ಟು 4 ಹರ್ಡಲ್ಸ್ ಇದೆ. ಈ ಹರ್ಡಲ್ಸ್ ನ ಯಾರು ಫೇಸ್ ಮಾಡಿ ಅತಿ ವೇಗವಾಗಿ ಈ ಹರ್ಡಲ್ಸ್ ನ ಕಂಪ್ಲೀಟ್ ಮಾಡ್ತಾರೋ ಅವರೇ ಈ ಚಾಲೆಂಜ್ ನ ವಿನ್ನರ್. ಟೈಮ್ ಬೇಸ್ಡ್ ಇದು. ಓಕೆ, ದೇಹ ಮತ್ತು ಮನಸ್ಸನ್ನ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಇಟ್ಕೊಂಡು ಕೋಆರ್ಡಿನೇಟ್ ಮಾಡ್ತೀರ ಅನ್ನೋದು ಈ ಚಾಲೆಂಜ್ ನ ಒಂದು ಮಹತ್ವ. ಈ ಫಿಸಿಕಲ್ ಟಾಸ್ಕ್ ಅನ್ನ ಇಷ್ಟು ಅದ್ದೂರಿಯಾಗಿದೆ ಅಂದ್ಮೇಲೆ ಅದ್ದೂರಿ ಚಾಲೆಂಜರ್ಸ್ ನ ಕರೀಲೇಬೇಕಲ್ವಾ? ನಮ್ಮ ಕ್ಲಾಸ್ ತಂಡದಿಂದ ರಕ್ಷಿತ್, ಸ್ಮೈಲ್ ಗುರು, ಬಾಪ. ಇಷ್ಟು ಫಿಟ್ ಆಗಿರುವಂತ ಸ್ಮೈಲ್ ಗುರು ಬಂದ ಮೇಲೆ ಈಗ ನಿನಗೆ ಟಕ್ಕರ್ ಕೊಡೋಕೆ ಯಾರು ಬರ್ತಾರ ನೋಡುವ. ನಿನ್ಗಿಂತ ಸ್ಟ್ರಾಂಗ್ ಆಗಿರೋನೇ ಬರ್ತಾನೆ. ಸೂರಜ್ ಅಣ್ಣ ಮೈಕ್ ಹಾಕೊಂಡ್ರಿ ಸರ್, ಅವನ ಬರ್ತಾನ್ರಿ. ಸೂರಜ್, ನಿನಗೆಲ್ಲ ಇವೆಲ್ಲ ಏನು ಮಗ? ರವಿ ಸರ್ ಹೇಳಿದ್ರು ಸಣ್ಣ ಆಗ್ಬೇಕು ಅಂತ, ನಮ್ಮ ರಚ್ಚು ಹೇಳಿದ್ರು ಸಣ್ಣ ಆಗ್ಬೇಕು. ಆಲ್ರೆಡಿ ಟಿ ಶರ್ಟ್ ಲೂಸ್ ಆಗಿದೆ. ಈ ಹರ್ಡಲ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಇನ್ನೂ ಲೂಸ್ ಆಗುತ್ತೆ. ಗೂಳಿ ಸೈಲೆಂಟ್ ಆಗಿದೆ ಅಂತ ಕಣಕಕ್ಕೆ ಹೋಗ್ಬೇಡಿ. ಗುಮ್ಮಿದ್ರೆ ಗೂಗಲ್ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಅಂತೆ. ವೆರಿ ಗುಡ್. ಏನಪ್ಪ ನೀನೊಂದು ಬಿಡ್ತೀಯಾ? ಸವಾಲ್ ಹಾಕು. ಸವಾಲು ಆದ್ಮೇಲೆ ಮಾತಾಡೋಣ ಅಂತ, ಆಗೋದಕ್ಕಿಂತ ಮುಂಚೆ ಬೇಡ, ಟ್ರೈ ಮಾಡೋಣ. ಕಮಾನ್, ಹಣ. ಇದೇ ಸ್ಮೈಲ್ ಅಲ್ಲಿ ನಮ್ಮ ಸ್ಮೈಲ್ ಗುರು ರಕ್ಷಿತ್ ಶುರು ಮಾಡ್ತಾರೆ. ಎಷ್ಟು ಟೈಮಲ್ಲಿ ಕಂಪ್ಲೀಟ್ ಮಾಡಬಹುದು ನಿಮ್ ಪ್ರಕಾರ ಈ 4 ಹರ್ಡಲ್? 4 ಮಿನಿಟ್ಸ್ ಟೈಮರ್ ಆನ್ ಇರುತ್ತೆ. ಅದನ್ನ ಬ್ರೇಕ್ ಮಾಡಬೇಕು ಎಷ್ಟೇ ಟೈಮ್ ಇದ್ರು ಕೂಡ. ಓಕೆ, ಸೂರಜ್ ಆ ಕಡೆ ಬಾ. ರಕ್ಷಿತ್, ಟೇಕ್ ಯುವರ್ ಪ್ಲೇಸ್. ಅಲ್ಲಿಂದ ಬ್ರಿಕ್ ಹತ್ರ ಇರೋ. ದ ಟೈಮ್ ಸ್ಟಾರ್ಟ್ಸ್ ಇನ್ 3 2 1. ಯಾವುದೇ ಕಾರಣಕ್ಕೂ ರಕ್ಷಿತ್ ಆ ಬ್ರಿಕ್ ಇಂದ ಕಾಲ್ ಕೆಳಗಡೆ ಬೀಳೋ ಹಾಗಿಲ್ಲ. ವೆರಿ ಗುಡ್. ಫ್ಯಾಂಟಾಸ್ಟಿಕ್ ರಕ್ಷಿತ್. ಅಪ್ಪಿತಪ್ಪಿ ಕಾಲ್ ಕೆಳಗಡೆ ಬಿದ್ರೆ ಮಾತ್ರ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನೋಡು ಕೈ, ನೋಡು ಕೈಯಲ್ಲಿದೆ ನೋಡು. ಇದನ್ನ ಔಟ್ ಬರಬಾರ್ದು. ಒಳಗೆ ಚೇರ್ ರಕ್ಷಿತ್. ಯಾ ಕಮಾನ್ ಸ್ಮೈಲ್ ಗುರು. Go start from first again. Ready? Go. Very good. Okay, walk. ಕಾಲ್ ಮತ್ತೆ ನೋಡ್ಕೋ. ವೆರಿ ಗುಡ್ ರಕ್ಷಿತ್. ಸಮಯ ಕೂಡ ಬಹಳ ಮುಖ್ಯ ಆಗುತ್ತೆ ನೋಡಿ ಇಲ್ಲಿ. ಫ್ಯಾಂಟಾಸ್ಟಿಕ್. ಇವೆಲ್ಲ ನಮ್ ಸೂರಜ್ ಹಂಗ್ ಮಾಡ್ಬಿಡ್ತಾನೆ. ವೆರಿ ಗುಡ್. ಏ ರಕ್ಷಿತ್, ಫ್ಯಾಂಟಾಸ್ಟಿಕ್ ಗೈಸ್. Very good. Last one. Very good. Fantastic. Yeah, complete. Jump. Bunny. Run, baby, run.
ಯಾವ ಕೈ ಎಲ್ಲಿದೆಯೋ ಯಾವ ಕಾಲು ಎಲ್ಲಿದೆಯೋ ಅಲ್ಲೇ ಇಡಬೇಕು. ರಿಮೆಂಬರ್ ದಟ್. ಎಸ್. ಯಾ. ಎಸ್ ಎಸ್. ವೆರಿ ಗುಡ್, ವೆರಿ ಗುಡ್. Yes. Yeah. Yeah. Very good. ಈಗ ಈಗ ಯಾ ಜಂಪ್ ಔಟ್. ಯಾ go 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 run 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 crawl inside army drill ತರ. Fantastic, fantastic. Come on, cheer ಮಾಡಿ. Fantastic. Last hurdle. Ball balancing. Quick, run. Ball balancing now. Go for it. Very good. Oh. Yes, very good. Whoa. Come on, stay closer. ಹತ್ರ ಇಟ್ಕೋ ಅದನ್ನ. Yes. Yes. Concentrate. Yes. ಆ ಹರ್ಡಲ್ ಮತ್ತೆ ಕೆಳಗೆ ಹೋಗುತ್ತೆ. Balance. Ooh. Balance guys, balance. Fantastic. Smile Guru. ಏನೆಲ್ಲ ಹರ್ಡಲ್ಸ್ ನ ಲೈಫಲ್ಲಿ ಫೇಸ್ ಮಾಡಿಲ್ಲ ನೀನು, ಈ ಹರ್ಡಲ್ ನ ಫೇಸ್ ಮಾಡಕ್ ಆಗಲ್ವಾ? ಆರಾಮ್ ಸರ್. ಎಸ್. ವೆರಿ ಗುಡ್. ವೆರಿ ಗುಡ್ ಮ್ಯಾನ್. ಕಣ್ಣಲ್ಲೇ ನಿಲ್ಲಿಸ್ತಾ ಇದೀಯ ನೀನು. ಆಕ್ಚುಲಿ ಕಣ್ಣಲ್ಲೇ ಹೋಲ್ಡ್ ಮಾಡ್ತಿದ್ಯಾ ಬಾಲ್ ನ. ಕಾನ್ಸಂಟ್ರೇಟ್ ಸ್ಲೋಲಿ. Time up. ರಕ್ಷಿತ್ ತಗೊಂಡಿರೋ ಸಮಯ ಎಷ್ಟು ಗೊತ್ತಾ? ಕೇವಲ 7 ನಿಮಿಷ, 7 minutes. ಆದರೆ ನೀನ್ ಸೆಟ್ ಮಾಡಿರೋ ಟಾರ್ಗೆಟ್ ನಮ್ಮ ಸೂರಜ್ಗೆ ತುಂಬಾ ಚೀಪ್ ಆಗಿದೆ. ಕಮ್ ಆನ್ ಸೂರಜ್. ಈಗ ನಿನ್ನ ಟಾರ್ಗೆಟ್ ಇಸ್ 7 minutes ಅಂದ್ರೆ 6 minutes 59 seconds ಅಲ್ಲಿ ಕಂಪ್ಲೀಟ್ ಮಾಡಬೇಕು. ಆಲ್ ದಿ ವೆರಿ ಬೆಸ್ಟ್ ರಕ್ಷಿತ್. ಥ್ಯಾಂಕ್ ಯು. ಅಲ್ಲಿಂದ ಚೇರ್ ಮಾಡು. ಗೋ ಟೇಕ್ ಯುವರ್ ಪೊಸಿಷನ್ಸ್. ಸಿಂಪಲ್ ಆಗಿ 3 ಹೊಡೆದಕ್ಕೆ ಎಷ್ಟು ಸೀರಿಯಸ್ ಆಗಿದ್ದೀರಾ? ಸೀರಿಯಸ್ ಆಗಿ 1 ಹೊಡೆದ್ರೆ ಸೀದಾ ಸುಡ್ಗಾಡೆ. ಬನ್ನಿ, ಒಂದು ಹೊಡಿಬೇಡ, ಸೀರಿಯಸ್ ಆಗಿ 4 ಹರ್ಡಲ್ಸ್ ನ ಬೇಗ ಕಂಪ್ಲೀಟ್ ಮಾಡು. ಓಕೆ, ನಿನ್ ಸಮಯ ಶುರು ಆಗ್ತಾ ಇದೆ. ಇನ್ 3, 2, 1 ಗೋ. ಏನ ಮಗ ಇದು? ಎಸ್, ಗುಡ್ ಐಡಿಯಾ. ಸೂಪರ್, ಫ್ಯಾಂಟಾಸ್ಟಿಕ್ ಐಡಿಯಾ ಇದು. Go start from first again. Hey, ವಾಪಸ್ ಹೋಗು ಮಗ. ಏನ್ ನೋಡ್ತಿದ್ಯಾ? ಆರಾಮ್ಸೆ ಕಂಪ್ಲೀಟ್ ಮಾಡ್ತೀಯ ಅದನ್ನ ಈಸಿಯಾಗಿ. ರೆಡಿ, ಗೋ. ಫ್ಯಾಂಟಾಸ್ಟಿಕ್ ಸೂರಜ್. ಆರಾಮಾಗಿ ಮಾಡು. ಕರೆಕ್ಟಾಗಿ ಸೆಟ್ ಆಗಿದೆ. ಬ್ಯಾಲೆನ್ಸ್. Breathe in, hold, balance. Yeah, very good.
ಸೂಪರ್, ಚಪ್ಪಾಳೆ ಬರಲಿ ಫಾರ್ ಸೂರಜ್ ಮ್ಯಾನ್. ಒಳ್ಳೆ ಐಡಿಯಾ ಕಂಡಿಡ್ದ, ಒಳ್ಳೆ ಐಡಿಯಾ ಇದು. ಓ ವೆರಿ ಗುಡ್ ರಾ, ವೆರಿ ಗುಡ್. ಯಾ, ಗುಡ್ ಲಕ್, ಗುಡ್ ಲಕ್, ಗುಡ್ ಒನ್, ಗುಡ್ ಒನ್ ರಾ, ಗುಡ್ ಒನ್, ಗುಡ್ ಒನ್. ಯಾ, ಗೋ ಗೋ ಗೋ, ವೆರಿ ಗುಡ್, ಕಂಪ್ಲೀಟ್ ಮಾಡು. ಯಾ, ಗೋ 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 ಗೋ. ಗುಡ್ ಟೈಮಿಂಗ್. ಆಕ್ಚುಲಿ ರಕ್ಷಿತ್ಗಿಂತ ಒಳ್ಳೆ ಟೈಮಲ್ಲಿ ಕಂಪ್ಲೀಟ್ ಮಾಡಿದ್ರಿ ಮೊದಲನೇ ಹರ್ಡಲ್. ಎಸ್ ಎಸ್, ವೆರಿ ಗುಡ್ ರಾ, ವೆರಿ ಗುಡ್, ವೆರಿ ಗುಡ್. ಎಸ್, ಟು. ಯಾ, ವೆರಿ ಗುಡ್ ರಾ, ವೆರಿ ಗುಡ್. ಡಾನ್ಸ್ ಮಾಡ್ತಾ ಹೋಗ್ಬಿಟ್ಟ ನೋಡು. ಯಾ, ಗೋ ಗೋ ಗೋ. ಯಾ, ಲೆಫ್ಟ್ ಲೆಗ್ ಇಲ್ಲಿ. ಯಾ, ಯಾ, ವೆರಿ ಗುಡ್, ವೆರಿ ಗುಡ್. ಫ್ಯಾಂಟಾಸ್ಟಿಕ್, ಕಂಪ್ಲೀಟ್, ಕಂಪ್ಲೀಟ್. ವೆಲ್ ಡನ್, ವೆಲ್ ಡನ್. ಯಾ, go go go, crawl 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 guys, crawl. Go 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 go. Come on Suraj, 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 Suraj. Come on Suraj. Hey. Super, super. Suraj, ಮುಂದೆ ಇದೆಯಾ ನೀನು? ಫ್ಯಾಂಟಾಸ್ಟಿಕ್. ಕಮ್ ಆನ್, ಲಾಸ್ಟ್ ಒನ್ ಬಾಲ್ ನ ಆ ಸ್ಲಾಟ್ ಅಲ್ಲಿ ಹಾಕಿದ್ರೆ ಯು ಆರ್ ದ ವಿನ್ನರ್. ಬ್ಯಾಲೆನ್ಸ್, ಬ್ಯಾಲೆನ್ಸ್. ಫ್ಯಾಂಟಾಸ್ಟಿಕ್ ಟೈಮಿಂಗ್ ಇದು. ಏಯ್ ನಿಲ್ಲೋ. ಸೂಪರ್ ಮ್ಯಾನ್, ಸೂಪರ್. ವೆರಿ ಗುಡ್ ಸೂರಜ್, ವೆರಿ ಗುಡ್ ಮ್ಯಾನ್, ವೆರಿ ಗುಡ್. ಮಗ ಕರೆಕ್ಟ್ ಮಾಡಿದ್ರೆ ಯು ವಿಲ್ ಬಿ ದ ಮಾಸ್ ಮಹಾರಾಜ. ಯಾ, ಕಮ್ ಆನ್. ಯಾ, ಹಾಗೆ ಮಾಡ್ಕೊಂಡು ಹೋಗು. ಈಸಿ. ಏನ್ ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ತಿದ್ಯಾ? ಒಂದು ಹರ್ಡಲ್ ಕೆಳಗೆ ಬರುತ್ತೆ ಈಗ. ವೆರಿ ಗುಡ್. ಕಣ್ಣಲ್ಲೇ ನಿಲ್ಲಿಸ್ತಾ ಇದೆಯಾ ನೀನು? ವೆರಿ ಗುಡ್ ಮ್ಯಾನ್, ವೆರಿ ಗುಡ್. ಯಾ ಯಾ ಯಾ. ವೆರಿ ಗುಡ್, ವೆರಿ ಗುಡ್ ಸೂರಜ್, ವೆರಿ ಗುಡ್, ವೆರಿ ಗುಡ್ ಮ್ಯಾನ್. ಯು ಕ್ಯಾನ್ ಡೂ ಇಟ್. ಎಸ್, ಸ್ವಲ್ಪ ದೂರ ಅಷ್ಟೇ. 5 ಹೆಜ್ಜೆ. 1 2 3 4, ಇನ್ನೆರಡು ಸ್ಟೆಪ್ ಅಷ್ಟೇ. 6, ಇನ್ನೆರಡೇ ಸ್ಟೆಪ್ಪು. 7, 8, ಲಾಸ್ಟ್ ಒನ್. ಯು ಕ್ಯಾನ್ ಗೆಟ್ ಆನ್ आराम से. ಫ್ಯಾಂಟಾಸ್ಟಿಕ್ ಮ್ಯಾನ್. ರಕ್ಷಿತ್, ಇಬ್ರು ಬನ್ನಿ. ರಕ್ಷಿತ್ ತಗೊಂಡಿರೋ ಸಮಯ 7 ನಿಮಿಷ. ಸೂರಜ್ ತಗೊಂಡಿರೋ ಸಮಯ ಎಷ್ಟು ಗೊತ್ತಾ? ಇವರಿಬ್ಬರಲ್ಲಿ ಒಬ್ರು 10 ಸೆಕೆಂಡ್ ಅಲ್ಲಿ ಗೆದ್ದಿದ್ದಾರೆ. ಇಟ್ ಈಸ್ ನನ್ ಅದರ್ ದ್ಯಾನ್ ಸೂರಜ್. ನಿನ್ನ ಸಮಯ ಎಷ್ಟು ಗೊತ್ತಾ? 6 ನಿಮಿಷ 50 ಸೆಕೆಂಡ್ಸ್. ಹೇಗಿತ್ತು ರವಿ ಸರ್ ಈ 4 ಹರ್ಡಲ್ ಕಂಪ್ಲೀಟ್ ಮಾಡಿದ್ದ ರೀತಿ? ನಾನು ಸೀಟ್ ಎಡ್ಜಲ್ ಕೂತಿದ್ದೆ ನೋಡಿ, ರವಿ ಸರ್ ಸೀಟ್ ಎಡ್ಜಲ್ ಕೂತ್ಕೊಂಡಿದ್ದಾರೆ.
ಒಟ್ಟಲ್ಲಿ ಅವ್ನ ಪರ್ಸ್ನಾಲಿಟಿಗೆ ಅವನ ಸ್ಪೋರ್ಟಿವ್ ಆಗಿ ತಗೊಂಡು ಮಾಡ್ತಾನಲ್ಲ, ಅದೇ ಖುಷಿ ಅವ್ನು ನೋಡಿದಾಗ. ಅವ್ನು ಎಂಜಾಯ್ ಮಾಡ್ತಾನೆ. ವೆಲ್ಡನ್, ಇಬ್ರು ಚೆನ್ನಾಗಿ ಮಾಡಿದ್ರು, ಅವರು ಅಷ್ಟೇ. ರಚ್ಚು, ಯು ಆರ್ ಆಲ್ಸೋ ದಿ ಎಡ್ಜ್ ಆಫ್ ದಿ ಸೀಟ್. ಡೆಫಿನೆಟ್ಲಿ, ಯಾ. ಈ ಫಿಸಿಕಲ್ ಟಾಸ್ಕ್ ರಕ್ಷಿತ್ ಫಿಟ್ ಆಗಿದ್ದಾರೆ, ಪ್ರಾಬಬ್ಲಿ ಅವ್ರು ಬೇಗ ಮುಗಿಸ್ತಾರೆ ಅಂತ ಅನ್ಕೊಂಡಿದ್ವಿ. ಹಿ ಸಮ್ವೇರ್ ಫೇಲ್ಡ್. ಬಟ್ ವೆನ್ ಇಟ್ ಕಮ್ಸ್ ಟು ಸೂರಜ್, ಅವ್ನಿಗೆ ಫಿಸಿಕಲಿ ಸ್ವಲ್ಪ ಕಷ್ಟ ಆಯಿತು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಯು ನೇಲ್ಡ್ ಇಟ್ ಸೂರಜ್, ನಿಜವಾಗ್ಲೂ. ಎಸ್ಪೆಷಲಿ ನೀನು ಆ ಬಾಲ್ನ ಹಿಡ್ಕೊಂಡು ಅದನ್ನು ಕಂಪ್ಲೀಟಾಗಿ ಕ್ಯಾರಿ ಮಾಡ್ಕೊಂಬರ್ಬೇಕಾದ್ರೆ ಎಲ್ಲರೂ ಹಂಗೆ ಅಟೆನ್ಷನ್ ಅಲ್ಲೇ ಇತ್ತು. ಬಟ್ ಯು ಡಿಡ್ ಅ ಗ್ರೇಟ್ ಜಾಬ್ ಸೂರಜ್, ಯು ನೇಲ್ಡ್ ಇಟ್ ಮ್ಯಾನ್. ಥ್ಯಾಂಕ್ ಯು ರಚ್ಚು. ಆಕ್ಚುಲಿ ದಪ್ಪಕ್ಕಿದ್ದಾನೆ ಅಂತ ಹಂಗಿಸ್ತಾರಲ್ಲ, ಅವ್ರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾನೆ ನಮ್ಮ ಸೂರಜ್. ಬೇಕಾಗಿರೋದು ಫಿಟ್ ಆಗಿಲ್ಲಲ್ಲ, ಇಲ್ಲಿರ್ಬೇಕು ಅಂತ. ಗ್ರೇಟ್ ಮ್ಯಾನ್. ಬಾಡಿ ಮೈಂಡ್ ಕೋಆರ್ಡಿನೇಷನ್ ಅದು ಅದ್ಭುತವಾಗಿ ತೋರಿಸಿದ್ರಿ. ಕಂಗ್ರ್ಯಾಚುಲೇಷನ್ಸ್, ದ ವಿನ್ನರ್ ಮಾಸ್ ಮಹಾರಾಜ ಸೂರಜ್. ಈಗ ನಮ್ಮ ಹುಡುಗಿರು ಏಂಜಲ್ಸ್, ಸೂರಜ್ಗೆ ಎಷ್ಟು ಹಾರ್ಟ್ಸ್ ಕೊಡ್ತೀರಿ? ಆಲ್ ಹಾರ್ಟ್ಸ್. Fantastic, man. Congratulations. Thank you. Well done. Go take your place. Well done, Smile Guru Rakshit. ಈಗ ನಮ್ಮ ಭರ್ಜರಿ ಬ್ಯಾಚುಲರ್ಸ್ಗೆ, ಮಾಸ್ ಬ್ಯಾಚುಲರ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಸ್ಯಾಂಡಲ್ವುಡ್ ನ ಒಬ್ರು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್. ಒಂದು ಮೊಟ್ಟೆಯ ಮೂಲಕ ಕಾಮಿಡಿ ಕಚ್ಚುಗಳು ಇಟ್ಟು ಗರುಡ ಗಮನದ ಮೂಲಕ ಭಾರತೀಯ ಚಿತ್ರರಂಗವನ್ನ ಗಮನ ಸೆಳೆದು ಈಗ ಟೋಬಿಯಾಗಿ ಅಬ್ಬರಿಸೋದಕ್ಕೆ ಬರ್ತಾ ಇದ್ದಾರೆ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ರಾಜ್ ಬಿ ಶೆಟ್ಟಿ ಆನ್ ಸ್ಟೇಜ್. ಆಕ್ಚುಲಿ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ಆದ್ರೆ ಹಿ ಇಸ್ ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಅಂತ ಎಷ್ಟು ಜನ ಗೊತ್ತು? ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್. ಸೋ ಮಚ್. ಥ್ಯಾಂಕ್ ಯು. ರಾಜ್ ಬಿ ಶೆಟ್ಟಿ ಅವರೇ, ಈಗ ನೀವು ಬ್ಯಾಚುಲರ್, ಹೇಗಿದೆ ನಿಮ್ಮ ಬ್ಯಾಚುಲರ್ ಲೈಫ್? ತುಂಬಾ ಖುಷಿಲಿದೆ. ಅದಕ್ಕೆ ನಾನು ಅಂದ್ರೆ ಮದುವೆ ಆಗ್ಲೇ ಇಲ್ಲ ಇನ್ನೂ ಕೂಡ. ಬಟ್ ಎಲಿಜಿಬಲ್ ಬ್ಯಾಚುಲರ್ ಆ ತರದ್ ಏನಿಲ್ಲ. ನನಗೆ ಮದುವೆ ಬಗ್ಗೆ ಸ್ವಲ್ಪ ಅಂತ ಒಂದು ಆಸಕ್ತಿ ಅಥವಾ ಅದರ ಪರ್ಪಸ್ ಅರ್ಥ ಆಗದೆ ಕಾರಣದಿಂದಾಗಿ ಸ್ವಲ್ಪ ಇನ್ನು 36 ಆದ್ರೂ ಕೂಡ ಮದುವೆ ಆಗಿಲ್ಲ. ರಿಯಲಿ? ಏನಕ್ಕೆ ಮದುವೆ ಅಂದ್ರೆ ನಿಮ್ಗೆ ಏನಾದ್ರು? ಒಬ್ಬ ಖುಷಿಲಿರೋದು ಬಹಳ ಕಷ್ಟ, ಇಬ್ರು ಖುಷಿಲಿರೋದು ಇನ್ನೂ ಕಷ್ಟ. ಸೊ ಫಸ್ಟಿಗೆ ಒಬ್ಬ ಖುಷಿಲಿರೋದು ಕಲಿಬೇಕು. ಅದು ಕಲ್ತಾದ್ಮೇಲೆ ಇನ್ನೊಬ್ಬಳ ಜೊತೆ ಇದ್ರೆ ಅವಳು ಖುಷಿಲಿರ್ಬೋದು. ಇಲ್ಲಾಂದ್ರೆ ನಮ್ಮ ದುಃಖನ ಅವ್ರಿಗೆ ಹಂಚ್ಕೋತೀವಿ, ಅವ್ರ ದುಃಖ ನಮ್ಗೆ ಹಂಚ್ಕೋತಾರೆ. ಅದಕ್ಕೆ ಆಯ್ತು. ಹೆಂಗ್ ಹೇಳಿದ್ರಿ ಅಂದ್ರೆ ಅರ್ಥ ಆಗಿಲ್ಲ, ಬಟ್ ಸ್ಟಿಲ್ ಓಕೆ, ಸಖತ್ತಾಗಿ ಹೇಳಿದ್ರಿ. ನೋಡಿ, ನಿಮ್ ಮುಂದೆ ನಮ್ಮ ರವಿ ಸರ್ ಇದ್ದಾರೆ, ಕ್ರೇಜಿ ಸ್ಟಾರ್, ಅಂಡ್ ದ ವೆರಿ ಬ್ಯೂಟಿಫುಲ್ ಕ್ವೀನ್ ನಮ್ಮ ರಚ್ಚು ಇದ್ದಾರೆ. ಅವ್ರಿಗೊಂದು ಹಾಯ್ ಹೇಳಿ. ಅಲ್ಲ, ನಮಸ್ಕಾರನೇ ಮಾಡ್ಬಿಟ್ಟೆ ಆಕ್ಚುಲಿ. ಯಾಕಂದ್ರೆ ಸರ್ 87 ನಾನು ಹುಟ್ಟಿದ್ದು, ಪ್ರೇಮಲೋಕ ಮತ್ತು ನಾನು ಒಟ್ಟಿಗೆ ಬಂದಿದ್ದು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಐ ಥಿಂಕ್ ಅಂದ್ರೆ ನಾನು ಯಾವಾಗ್ಲೂ ಸರ್ ಬಗ್ಗೆ ಮಾತಾಡ್ತಾ ಹೇಳ್ತಾ ಇರ್ತೀನಿ. ಅಂದ್ರೆ ಇಂಡಿಯನ್ ಸಿನಿಮಾದಲ್ಲೇ ಒಂದು ಕ್ಲೈಮ್ಯಾಕ್ಸ್ ಅನ್ನ ಹಾಡಲ್ಲಿ ಕಟ್ಟಿ ಹೀಗೆ ತೋರಿಸ್ಬೋದು ಅಂತ ತೋರಿಸ್ಕೊಟ್ಟವ್ರು ನೀವು. ನಿಮ್ಮ ತರದ ಟೆಕ್ನಿಷಿಯನ್ ಆಗ್ಲಿ ಅಂದ್ರೆ ಯು ಆರ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಯಾವಾಗ್ಲೂ ನಿಮ್ಮನ್ನ ನಾನು ಹೊಗಳ್ತಾ ಇರ್ತೀನಿ. ನಿಮ್ ತರ ಸೆಟ್ ಹಾಕೋದಕ್ಕೂ ಕೂಡ ಒಂದ್ ದಿವಸ ನನಗೆ ಬರಲ್ಲ. ಅದಕ್ಕೋಸ್ಕರ ಅಂದ್ರೆ ಐ ಥಿಂಕ್ ಯಾವತ್ತೂ ನನ್ನ ಹೃದಯದಲ್ಲಿ ನಿಮ್ಗೆ ತುಂಬಾ ಮೇಲಿನ ಸ್ಥಾನ. ಥ್ಯಾಂಕ್ ಯು. ವೆರಿ ನೈಸ್. ರಾಜ್, ಟೋಬಿ ಅನ್ನೋ ಟೈಟ್ಲ್ ತುಂಬಾ ಡಿಫ್ರೆಂಟ್ ಆಗಿದೆ. ವಾಟ್ ಈಸ್ ಟೋಬಿ? ಟೋಬಿ ಅಂದ್ರೆ ಒಂದು ಪಾತ್ರದ ಹೆಸರು. ಅದನ್ನ ಮೂಲ ಕತೆ ಆಕ್ಚುಲಿ ಟಿ.ಕೆ. ದಯಾನಂದನ್ ಅವ್ರದ್ದು. ಅವ್ರು ಬರ್ದಿರುವಂತ ಕಥೆಯಲ್ಲಿ ಆ ಪಾತ್ರ ಬಹಳ ಇಷ್ಟ ಆಯ್ತು. ಆ ಪಾತ್ರವನ್ನ ಬಳಸ್ಕೊಂಡು ಸಿನಿಮಾ ಮಾಡಿದೆ. ಹಾಗಾಗಿ ಯಾವ ಪಾತ್ರವನ್ನ ಬಳಸ್ಕೊಂಡು ಯಾವ್ದು ನನ್ನ ಸಿನಿಮಾ ಮಾಡೋದಕ್ಕೆ ಇನ್ಸ್ಪೈರ್ ಮಾಡ್ತೋ ಅದೇ ಹೆಸರಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಟೋಬಿ ಒಬ್ಬನ ಹೆಸರು ಅದು. ಟೋಬಿ ಪೋಸ್ಟರ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ, ನಿಜವಾಗ್ಲೂ ಭಯಾನಕವಾಗಿ ಕಾಣಿಸ್ತಾನೆ. ಈ ಕ್ಯಾರೆಕ್ಟರೈಸೇಷನ್ ಏನ್ ಆಕ್ಚುಲಿ? ಅಂದ್ರೆ ಸಮಾಜದಲ್ಲಿ ನಾವು ತುಂಬಾ ಸಲ ನೋಡದೇ ಇರುವಂತ ಕೆಲವು ಪಾತ್ರಗಳಿರುತ್ತೆ. ಅಂದ್ರೆ ನಮ್ ಸುತ್ತಮುತ್ತ ಇರ್ತಾರೆ, ಬಟ್ ಯಾವತ್ತೂ ಕೂಡ ಕಣ್ಣಿಗೆ ಕಾಣಿಸ್ತಾ ಇರಲ್ಲ. ಅಂದ್ರೆ ಯಾವ್ದಕ್ಕೂ ಪ್ರಯೋಜನ ಇಲ್ದಿರೋನು, ಬಟ್ ಎಲ್ಲಾ ಕೆಲ್ಸಕ್ಕೂ ಬೇಕಾಗ್ತಾನೆ ಆ ತರದವನು. ಸೊ ಆ ತರದ ಒಬ್ಬ ಪಾತ್ರ ಲೀಡ್ ಆಗಿದ್ರೆ ಹೇಗಿರುತ್ತೆ? ಅಂಡ್ ಯಾವ್ದಕ್ಕೂ ಬರ್ದಿರೋನ್ನ ಎಲ್ಲರೂ ಬಳಸ್ಕೊಂಡು ಅವನನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಅವನನ್ನ ಎಲ್ಲಾ ತೆಗೆಸ್ಕೊಂಡ್ಮೇಲೆ ಏನೋ ಒಂದು ಅನ್ಯಾಯ ಆದ್ರೆ ಅವ್ನು ಯಾವ ತರ ರಿವೆಂಜ್ ತಗೋತಾನೆ ಅನ್ನೋದು ಕತೆ ಆಕ್ಚುಲಿ. ಅಯ್ಯೋ, ನಮ್ಮಲ್ಲಿ ತುಂಬಾ ಜನ ಟೋಬೀಸ್ ಇದ್ದಾರೆ. ಇವ್ರು ಟೋಬೀಸ್ ಅಲ್ಲ, ಇವರು ಅಷ್ಟೇ ಕೆಲ್ಸಕ್ಕೆ ಬರಲ್ಲ ಅಂತ ಅನ್ಸುತ್ತೆ, ಆದ್ರೆ ಪ್ರತಿಯೊಂದು ಕೆಲ್ಸಕ್ಕೆ ಇವ್ರು ಬೇಕು. ಇಲ್ಲ, ಇವ್ರು ಆತರ ಅಲ್ಲ, ಇವರೆಲ್ಲ ಕೂಡ ಟ್ಯಾಲೆಂಟೆಡ್, ತುಂಬಾ ಟ್ಯಾಲೆಂಟೆಡ್. ಅದು ಲವ್ಗುರು ರವಿ ಸರ್ ಅಂಡ್ ರಚ್ಚು. ಈಗ ಟೋಬಿ ತುಂಬಾ ದೊಡ್ಡ ಮಟ್ಟದ ಸದ್ದು ಮಾಡಿದೆ ಆಲ್ರೆಡಿ. ಈಗ ಟ್ರೇಲರ್ ಬಂದು ಈಗ ಮತ್ತೊಮ್ಮೆ ನಿಮ್ಮೆಲ್ಲರಿಗೋಸ್ಕರ ಈ ವೇದಿಕೆ ಮೇಲೆ ಆ ಒಂದು ಟ್ರೇಲರ್ ನ ಭರ್ಜರಿ ಥಿಯೇಟರ್ ಅಲ್ಲಿ ಪ್ರದರ್ಶನ ಮಾಡ್ತಾ ಇದೀವಿ. ಕ್ಯಾನ್ ವಿ ಹ್ಯಾವ್? ನನ್ನ ಹರಕೆ ಕುರಿಯನ್ನು ತಪ್ಪಿಸ್ಕೊಂಡಿದ್ದೆಲ್ಲ. ಇಲ್ಲ ತಾಯಿ, ಅಲ್ಲೇ ಇದೆ. ಹರಕೆ ಕುರಿ ತಪ್ಪಿಸ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಕುರಿ ಮತ್ತೆ ಊರಿಗೆ ಕಾಲಿಡಬಾರ್ದು. ಕುರಿ ಹಿಂದೆ ಬಂದ್ರೆ
ಅದು ಕುರಿ ಆಗಿರಲ್ಲ, ಮಾರಿ ಆಗಿರುತ್ತೆ. ಟೋಬಿ ಟೋಬಿ ಸಲನೇಕ ಟೋಬಿನ ಏನಾದ್ರು ನೋಡೋ ಸಲನೇಕ. ಅವ್ರಪ್ಪ ಮಿಸ್ಸಿಂಗ? 4 ದಿವಸ ಆಯ್ತು ಸರ್. ಯಾರು ಅವಳಪ್ಪ? ಹೆಂಗ್ ಮಿಸ್ಸಿಂಗ್? ಸೈತಾನ್. ನೋಡಿದ ತಕ್ಷಣ ಗೊತ್ತಾಯ್ತು ಅದು ಸೈತಾನ್ನದೇ ಕಣ್ಣುಗಳು ಅಂತ. ನೀನಲ್ಲ ಅಂದ್ರೆ ಇನ್ಯಾವ ನಾಯಿನೋ ತರಿಸಿದ್ದು? ದಡ್ಡ ಸರ್, ಬರೀ ದಡ್ಡ. ಎಂತ ಕೆಲಸ ಮಾಡ್ಕೊಂಡಿದ್ಯಾ? ಅವನು ಹೋಗ್ತಾ ಹೋಗ್ತಾ ತಣ್ಣಗಾದ್ರೆ ಸೌದೆಗೇನ್ ಬೆಲೆ? ಬೆಂಕಿ ಬಿದ್ರೆ ದೊಡ್ಡವ್ರ ಮೈ ಕಾಯೋದು. ಒಬ್ಬ ಕಾಣೆ ಆಗ್ಬೇಕು. ಟೋಬಿ ಕಣ್ಣು ಮುಚ್ಚಿದ್ರೇ ಒಳ್ಳೇದು, ಆದ್ರೆ ಅವ್ನು ಕಣ್ಬಿಟ್ಟಾಗಿದೆ. ಭರ್ಜರಿ ರಿಲೀಸ್. ನಿಜವಾಗ್ಲೂ ರಾಜ್ ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ವೆರಿ ಬ್ಯೂಟಿಫುಲ್, ವೆರಿ ನ್ಯಾಚುರಲ್. ಐ ಗೋ ಸ್ಟ್ರೈಟ್ ಟು ನಮ್ಮ ರವಿ ಸರ್. ಫಸ್ಟ್ ರಾಜ್ ಬಿ ಶೆಟ್ಟಿ ಬಗ್ಗೆ ಒಂದೆರಡು ಲೈನ್ ಹೇಳ್ಬಿಡ್ತೀನಿ. ನಾನು ನಿಮ್ಮ ಮಾತುಗಳನ್ನ ಅಲ್ಲಿ ಇಲ್ಲಿ ಕೇಳಿದ್ದೀನಿ. ನನಗೆ ಗೊತ್ತಿರೋದು ಒಂದೇ, ನಿಮ್ಮ ಬಗ್ಗೆ ಅರ್ಥ ಆಗಿರೋದು ಒಂದೇ, ಯು ಆರ್ ಎ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಎರಡನೇ ಮಾತಿಲ್ಲ. ಬದುಕು ನಮ್ಮಿಂದ ಇನ್ನೊಬ್ರಿಂದ ಅಲ್ಲ ಅನ್ನೋದನ್ನ ಚೆನ್ನಾಗಿ ಕಲ್ತಿದ್ದೀರಾ, ಚೆನ್ನಾಗಿ ಹೇಳ್ತೀರಾ. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಅದರಲ್ಲಿರೋ ಎಸೆನ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಜೀವನದ ಎಸೆನ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನಿಮ್ಮ ಮಾತುಗಳಲ್ಲಿ ಅದನ್ನ ಕೇಳಕ್ಕೆ ತುಂಬಾ ಚಂದ. ನೀವು ಸ್ಕ್ರಿಪ್ಟ್ ಬಗ್ಗೆ ಮಾತಾಡೋದಿರಲಿ, ಯು ಆರ್ ವೆರಿ ಕ್ಲಿಯರ್ ಇನ್ ಯುವರ್ ವರ್ಡ್ಸ್ ಅಂಡ್ ವೆರಿ ಆನೆಸ್ಟ್ ಇನ್ ಯುವರ್ ಎಕ್ಸ್ಪ್ರೆಷನ್ಸ್. ಅದೇ ನಿಮ್ಗೆ ಸಿನಿಮಾದಲ್ಲಿ ಕಾಣಿಸೋದು ಕೂಡ. ವೆನ್ ಯು ಕಮ್ ಟು ಆಕ್ಟ್, ವಿ ಡೋಂಟ್ ಸಿ ಅನ್ ಆಕ್ಟರ್. ನಿಮ್ಮ ಪಾತ್ರ ಕಾಣಿಸ್ತದೆ. ನಾವು ರಾಜ್ ಬಿ ಶೆಟ್ಟಿ ಕಾಣೋದೇ ಇಲ್ಲ ಸ್ಕ್ರೀನ್ ಮೇಲೆ. ಅಲ್ಲಿ ಟೋಬಿ ಅಂದ್ರೆ ಟೋಬಿ ಕಾಣಿಸ್ತಾನೆ. ನಿಮ್ದು ವೃಷಭ ನೋಡಿದ್ರೆ ಅದರೊಳಗೆ ಕಾಣಿಸ್ತದೆ. ನೀವು ಬರೀ ಆ ಪ್ರೀವಿಯಸ್ ಪಿಕ್ಚರ್, ನೀವು ಡೈರೆಕ್ಟ್ ಮಾಡಿದ ಪಿಕ್ಚರ್ ಇರ್ಬೋದು, ಈ ಪಿಕ್ಚರ್ ಇರ್ಬೋದು, ಒಂದೇ ಪೋಸ್ಟರ್ ಹಾಕಿದ್ದೀರಾ ಸೋಫಾರು, ಬಟ್ ಆ ಒಂದೇ ಪೋಸ್ಟರ್ ತುಂಬಾ ಕತೆ ಹೇಳುತ್ತೆ. ಆ ಪೋಸ್ಟರ್ ಅಲ್ಲಿ ಒಂದು ನೋವು ಕಾಣಿಸುತ್ತೆ, ದೇರ್ ಇಸ್ ಎ ಪೇನ್ ಬಿಹೈಂಡ್ ಇಟ್. ಅದು ಏನು ತುಂಬಾ ಬರೆಯೋದು ಬೇಕಾಗಿಲ್ಲ. ನೋಡಿ, ಆ ಪೋಸ್ಟ್ ಹಿಂದೆ ನಿಮ್ ನೋಡಿದ್ರೆ ಅದರಿಂದ ಒಂದು ನೋವಿದೆ. ಒಬ್ಬ ಮನುಷ್ಯನ ಮೇಲ್ನೋಟಕ್ಕೆ ಅರ್ಥ ಮಾಡ್ಕೊಳ್ಳೋದಲ್ಲ, ಒಳಗೆ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಅದು ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಜೀವನ 36 ವರ್ಷದಲ್ಲಿ ನೀವು ಅನುಭವಿಸಿರೋ ನೋವು, ಅದು ಇವತ್ತು ನಿಮಗೆ ಉತ್ತರ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಥ್ಯಾಂಕ್ ಯು. ಎಲ್ಲರೂ ನಮ್ಮನ್ನ ಸುಖದಲ್ಲಿ ಬೆಳ್ಕೊಂಬಂದೆ ಅನ್ಕೋತಾರೆ. ಇಲ್ಲ, ನಾವು ಕಷ್ಟದಲ್ಲೇ ಬೆಳೆದ್ವಿ. ನಾನು ಗೋಲ್ಡನ್ ಸ್ಪೂನ್ ಅಲ್ಲಿ ಬೆಳೆದಿಲ್ಲ, ಗೋಲ್ಡನ್ ಹಾರ್ಟ್ ಇರೋ ಮನೇಲಿ ಬೆಳೆದೆ ನಾನು. ಸೊ ನನ್ನ ಬಟ್ ಐ ವರ್ಕ್ ಹಾರ್ಡ್. ಡೇ 1 ಇಂದ ಸಿನಿಮಾ ಬಂದಾಗ ರಾತ್ರಿ ಆಗಲೂ ಕೆಲಸ ದುಡ್ಕೊಂಬಂದೆ. ನಮ್ಮ ಅಪ್ಪ ಕೇಳೋರು, ಯಾಕೋ ಇಷ್ಟು ಕಷ್ಟಪಡ್ತೀಯ ಅಂತ. ಗೊತ್ತಿಲ್ಲ, ಹುಚ್ಚು ನನಗೆ. ಆ ಹುಚ್ಚು ಏನಾದ್ರು ಕಾಣಿಸಿದ್ರೆ ಮತ್ತೆ ನಾನು ನಿಮ್ಮಲ್ಲಿ ಕಾಣ್ತೀನಿ, ತುಂಬಾ ಹುಚ್ಚು ಕಾಣ್ತೀನಿ. ಥ್ಯಾಂಕ್ ಯು ಸರ್. ಯು ಎಂಜಾಯ್ ದಟ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಇನ್ನು ಟೋಬಿ ಅಂದ ತಕ್ಷಣ ನನಗೆ ಅರ್ಥ ಆಗಿದೆ, ಒಬ್ಬ ಸಾಧಾರಣ ಇದ್ದ ಮನುಷ್ಯನ ಹೆಂಗೆ ಸೊಸೈಟಿ ಕೆಣಕಿ ಏನ್ ರೆಡಿ, ಈ ಪಾತ್ರನ ರೆಡಿ ಮಾಡ್ತೇನೆ ನಿಮ್ಮನ್ನ ಅನ್ನೋದು ನೋಡಿದ ತಕ್ಷಣ ಒಂದು ನನಗೆ ಅರ್ಥ ಆಗುವಂಥದ್ದು. ನಿಮ್ಮ ಕೈಯಲ್ಲಿ ಕೊಟ್ಟ ಮೇಲೆ ನಿಮ್ಮ ಪಾತ್ರವಾಗಿ ನೀವು ಡೆಫಿನೆಟ್ ಆಗಿ ಗೆಲ್ತೀರಾ ಈ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಅಂಡ್ ಡೆಫಿನೆಟ್ ಆಗಿ ಇಟ್ ವಿಲ್ ಟೇಕ್ ಎ ವಂಡರ್ಫುಲ್ ಓಪನಿಂಗ್ ತಗೊಳುತ್ತೆ. ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದೆ. ದೇರ್ ಇಸ್ ಸಮಥಿಂಗ್ ಇಡನ್ ಇನ್ಸೈಡ್ ದಿ ಸ್ಟೋರಿ. ದೇರ್ ಇಸ್ ಎನ್ ಎಮೋಷನಲ್ ಬ್ಯಾಕ್ ಡ್ರಾಪ್. ಆ ಎಮೋಷನ್ ಏನು ನಮ್ಮ ಆರ್ಟ್ಗೆ ಎಷ್ಟು ಟ್ರಿಗರ್ ಮಾಡುತ್ತೆ ಅನ್ನೋದಷ್ಟೇ ನಾವು ಕಾಯ್ತಾ ಇದೀವಿ ಅಷ್ಟೇ. ಅದ್ರೆ ಇಟ್ ಶುಡ್ ಬಿ ಡೂ ಎ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ನಂಗೆ ಈ ಲುಕ್ ತುಂಬಾನೇ ಇಷ್ಟ ಆಯ್ತು. ವೆರಿ ಮಚ್ ಎಕ್ಸೈಟೆಡ್. ನನಗೆ ಇಷ್ಟ ಆಗುವಂತ ಒಂದು ವಿಷಯ ಅಂದ್ರೆ ಇವರು ಯಾವಾಗ್ಲೂ ತುಂಬಾ ಗ್ಲೋರಿಫೈ ಮಾಡ್ತಾರೆ ಸಿನಿಮಾ ಅಂತ ಬಂದಾಗ. ಅದು ಇಟ್ ಶೋಸ್ ಥ್ರೂ ಹಿಸ್ ಎಕ್ಸ್ಪ್ರೆಷನ್ಸ್. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾವ್, ನಿಜವಾಗ್ಲೂ ರಾಜ್ 25 ಆಗಸ್ಟ್ ಭರ್ಜರಿ ಓಪನಿಂಗ್ ಆಗುತ್ತೆ. ಅಂಡ್ ಸೊ ಏಂಜಲ್ಸ್, ಐ ಆಮ್ leaving this best bachelor, eligible bachelor, ದಯವಿಟ್ಟು please take care of him. ಓಕೆ, ಈಗ ಮುಂದಿನ ಟಾಸ್ಕ್ ಹೋಗೋಣ. ಈ ಟಾಸ್ಕ್ ಹುಡುಗರು ಹುಡುಗಿರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಒಂದು ಪರೀಕ್ಷೆ. ಓಕೆ, ತಮ್ಮ ಲೈಫ್ ಪಾರ್ಟ್ನರ್ ಆಗಿದ್ದವರಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಹುಡುಗಿಯರ ವಿಚಾರದಲ್ಲಿ ಅವರ ಮನಸ್ಥಿತಿ ಹೇಗಿರುತ್ತೆ, ಇವೆಲ್ಲ ಚೆಕ್ ಮಾಡುವಂತ ಚಾಲೆಂಜ್. ಸೊ ಈ ಟಾಸ್ಕ್ ನ ಆಡೋದಕ್ಕೆ ಕ್ಲಾಸ್ ತಂಡದಿಂದ ಬರ್ತಾ ಇರೋದು ಯಾರು? ಶ್ರೀರಸ್ತು ಶುಭಮಸ್ತು ಸೀರಿಯಲ್ ನ ಮಾಧವ ಅವರ ಚಿಕ್ಕ ಮಗ ಅಭಿಜಿತ್. ಬನ್ನಿ.
ಹುಡುಗಿರ್ ವಿಚಾರ ನಿನ್ ನಂತರ ಖಂಡಿತ ಕೇಳಲೇಬೇಕು. ಹುಡುಗಿನ ನಿಭಾಯಿಸೋದು ಕಷ್ಟನಾ ಈಸಿಯಾ ನಿಮ್ ಪ್ರಕಾರ? ಅವ್ರನ್ನ ನಾವ್ ಹೇಗ್ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಟೋಬಿ ತರ ಮಾತಾಡ್ತಾ ಇದ್ರಿ. ಈಗ ಟಾಸ್ಕ್ ಏನ್ ಗೊತ್ತಾ, ಈ ಟಾಸ್ಕ್ ಅಲ್ಲಿ ಇಬ್ರಿಗೆ ಒಂದಷ್ಟು ಪ್ರಶ್ನೆ ಕೇಳ್ತೀನಿ. ಎಲ್ಲಾ ಪ್ರಶ್ನೆಗಳಿಗೂ ಇಬ್ರು ಉತ್ತರ ಕೊಡ್ತೀರಾ. ಯಾರು ಚೆನ್ನಾಗಿ ಉತ್ತರ ಕೊಟ್ಟು ಏಂಜಲ್ಸ್ ಕಡೆಯಿಂದ ಹಾರ್ಟ್ ಪಡಿತಾರೋ ಅವರೇ ವಿನ್ನರ್. ಅಂಡ್ ಆಫ್ ಕೋರ್ಸ್ ನಮ್ಮ ಟೋಬಿನೂ ಇದ್ದಾರೆ, ಅವರು ಕೂಡ ಅನಲೈಸ್ ಮಾಡ್ತಾರೆ. ಓಕೆ, ಆಲ್ ರೆಡಿ, ಆಲ್ ಸೆಟ್. ಈ ಕ್ಲಾಸ್ ಗ್ಯಾಂಗ್ ಅಲ್ಲಿ ಇರುವಂತ ಅಭಿಜಿತ್ಗೆ ಫೈಟ್ ಕೊಡುವಂತ ಆ ಭರ್ಜರಿ ಬ್ಯಾಚುಲರ್ ಮಾಸ್ ಯಾರು? ಸರ ಉಮೇಶ್ ಕಿನ್ನಾಳ್ರಿ, ಹುಚ್ಚಬೇಡ ಅವಂಗ ಕಳ್ಸ. ಬಾ ಹುಚ್ಚಬೇಡ. ಉಮೇಶ್ ಕಿನ್ನಾಳ ಮಾಸ್. ಆಲ್ ಸೆಟ್ ಗೈಸ್. ಇಬ್ಬರಿಗೂ ಪ್ರಶ್ನೆ ಕೇಳೋದಕ್ಕೆ ಒಬ್ರು ಏಂಜಲ್ ಬರ್ತಾರೆ. ಏಂಜಲ್ ರಶ್ಮಿ ಅವರೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ಲೀಸ್ ಕಮ್ ವೆಲ್. ಓಕೆ ಗೈಸ್, ಇಲ್ಲಿ ಸೆಟಪ್ ರೆಡಿ ಆಗಿದೆ. ರಶ್ಮಿ ಇಲ್ಲಿ ಕೂತಿದ್ದಾರೆ. ರಶ್ಮಿ ಕೇಳೋ ಪ್ರತಿ ಪ್ರಶ್ನೆಗೆ ಉಮೇಶ ನೀನು ಉತ್ತರ ಕೊಡಬೇಕು ಅಂಡ್ ಅಭಿಜಿತ್ ನೀವು ಉತ್ತರ ಕೊಡಬೇಕು. ಓಕೆ, ಆಲ್ ದಿ ವೆರಿ ಬೆಸ್ಟ್ ಗೈಸ್. ಐ ಆಮ್ ಲೀವಿಂಗ್ ಯು ಹಿಯರ್. ರಶ್ಮಿ, ಗುಡ್ ಲಕ್. ಓಕೆ, ಥ್ಯಾಂಕ್ ಯು. ಕಿನ್ನಾಳ್ ರೆಡಿನಾ? ರೆಡಿ. ಅಭಿಜಿತ್ ರೆಡಿನಾ? ರೆಡಿ ರೆಡಿ ರೆಡಿ. ಕಿನ್ನಾಳ್, ನಿಮ್ಮ ಮೊದಲನೇ ಪ್ರಶ್ನೆ. ಹುಡುಗರು ಹುಡುಗಿರ್ ವಿಷಯದಲ್ಲಿ ಯಾವ್ಯಾವ ವಿಷಯಕ್ಕೆ ಪೊಸೆಸಿವ್ ಆಗ್ತಾರೆ? ಈಗ ನಮ್ಮ ಹುಡುಗಿ ಇರ್ತಾಳ, ಹಾ, ಆ ಹುಡುಗಿ ಬೇರೆ ಹುಡುಗನ್ ಕೂಡ ಮಾತಾಡಿದ್ರೆ ಹುರ್ಕೋತೀವಿ. ಓಕೆ. ನಮ್ಮ ಹುಡುಗಿ ನಮ್ಗೆ ಏನ ಹೇಳಾರ್ದ ಬೇರೆದವನ್ ಜೋಡಿ ಚಾಟ್ ಮಾಡೋದು, ಆಮೇಲೆ ನಮ್ಗೇನು ಹೇಳಾರ್ದ ಬೇರೆದವನ್ ಜೋಡಿ ಓಡೋಗೋದು. ಓಡೋಗೋದಂದ್ರೆ ಏನರ್ಥ? ಅಂದ್ರೆ ಬೇರೆ ಹುಡುಗನ್ ಜೋಡಿ ಹೋಗಿ ಡೇಟಿಂಗ್ ಗೀಟಿಂಗ್ ಮಾಡ್ಕೊಂಡ್ ಬರೋದು ಅಂತದಕ್ಕೆ ಬಾಳ ಹುರ್ಕೋತೀವಿ. ಹುಡುಗಿರ್ ಏನ್ ಅನ್ಕೊಂಡಿದೀರಾ ನೀವು? ಒಬ್ಬನ್ ಜೊತೆ ಇದ್ರೆ ಲಾಯಲ್ ಆಗಿ ಇರ್ತಾರೆ. ಪ್ರಶ್ನೆ ಅಷ್ಟೇ ಕೇಳ್ಬೇಕು ನೀವು. ಪ್ರಶ್ನೆ ಅಷ್ಟೇ ಅಲ್ಲ, ಅದಕ್ಕೆ ಕ್ರಾಸ್ ಕ್ವೆಶ್ಚನ್ ಕೇಳ್ತೀವಿ ನಾವು. ಸರಿ ಅಭಿಜಿತ್, ಈಗ ನಿಮ್ಗೂ ಅದೇ ಪ್ರಶ್ನೆ. ಹುಡುಗರು ಹುಡುಗಿರ್ ವಿಷಯದಲ್ಲಿ ಯಾವ್ಯಾವ ವಿಷಯಕ್ಕೆ ಪೊಸೆಸಿವ್ ಆಗ್ತಾರೆ? ಬಾಯ್ ಬೆಸ್ಟ್ ಫ್ರೆಂಡ್ ಜೊತೆಗೆ ಮಾತಾಡಿದ್ರೆ ಹುಡುಗರಿಗೆ ಪೊಸೆಸಿವ್ ಆಗುತ್ತೆ. ಆಮೇಲೆ ಆದ್ರೆ ನೀವು ಬರಕ್ ಮುಂಚೆ ಫಸ್ಟ್ ಬೆಸ್ಟ್ ಫ್ರೆಂಡ್ ಇರ್ತಾನೆ, ಅವನನ್ನ ಬಿಟ್ಕೊಡಕ್ಕಾಗತ್ತಾ? ಅಲ್ಲ, ಇದು ನಮ್ಮ ಫೀಲಿಂಗ್ ಅಲ್ವಾ? ಓಕೆ. ಸೊ ಎಕ್ಸ್ ಜೊತೆಗೆ ಇನ್ನು ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಪೊಸೆಸಿವ್ ಫೀಲ್ ಆಗುತ್ತೆ. ಅಲ್ಲ, ಇವ್ರಗಳ ಪ್ರಕಾರ ಹುಡುಗಿರು ಏನು ಮಾತಾಡಂಗಿಲ್ಲ, ಮನೆ ಸುಮ್ಮನೆ ಬಿದ್ದಿಕೊಂಡಿರ್ಬೇಕಷ್ಟೇ. ಸರಿ ಕಿನ್ನಾಳ್, ನೆಕ್ಸ್ಟ್ ಕ್ವೆಶ್ಚನ್. ನೀವ್ ವೆಲ್ ಸೆಟಲ್ಡ್ ಹುಡುಗಿನ ಮದ್ವೆ ಆಗ್ತೀರಾ ಕಿನ್ನಾಳ್, ಇಲ್ಲ ಮಿಡಲ್ ಕ್ಲಾಸ್ ಹುಡುಗಿನ ಮದ್ವೆ ಆಗ್ತೀರಾ? ಮಿಡಲ್ ಕ್ಲಾಸ್. ಹುಡುಗಿ ಸೆಟ್ಲ್ ಆಗ್ಲಿ. ಮದ್ವೆ ಆಗಿ ಜೊತೆಲಿ ಸೆಟ್ಲ್ ಆಗ್ತೀವಿ. ಓಕೆ, ನೆಕ್ಸ್ಟ್ ಕಿನ್ನಾಳ್. ರೆಸ್ಟ್ರಿಕ್ಷನ್ಸ್ ಮಾಡೋ ಹುಡುಗಿ ಇಷ್ಟ ಆಗ್ತಾಳ, ಇಲ್ಲ ನೀವು ಮಾಡಿದ್ದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರೋ ಹುಡುಗಿ ಇಷ್ಟ ಆಗ್ತಾಳ? ನಾ ಮಾಡಿದ್ದೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕು ನಿಮ್ಮಂಗ. ಹುಡುಗಿ ಬಹಳ ಇಷ್ಟ ಆಗ್ತದೆ. ಓಕೆ ಅಭಿಜಿತ್, ನಿಮ್ಗೆ ಅದೇ ಪ್ರಶ್ನೆ. ಆಕ್ಚುಲಿ ರೆಸ್ಟ್ರಿಕ್ಟ್ ಮಾಡೋ ಹುಡುಗಿ ಇಷ್ಟ ಆಗ್ತಾಳೆ. ಯಾಕೆ ಅಂದ್ರೆ ಕೆಲವೊಂದು ವಿಚಾರದಲ್ಲಿ ನಮ್ ಒಳ್ಳೇದಕ್ಕೆ ಅಂತಾನೆ ಹೇಳ್ತಾ ಇರ್ತಾರೆ. ನಾವು ನಮ್ ಕೋತಿ ಆಟಗಳನ್ನ ಅದು ಇದು ಹ್ಯಾಬಿಟ್ಸ್ ಗಳೆಲ್ಲ ಇಟ್ಕೊಂಡಿರ್ತೀವಿ ಅಥವಾ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ. ಸೊ ರೆಸ್ಟ್ರಿಕ್ಟ್ ಮಾಡೋದು ನಮ್ ಒಳ್ಳೇದಕ್ಕೆ ಅಂತ ನನ್ನ ಫೀಲಿಂಗ್. ಓಕೆ, ನೆಕ್ಸ್ಟ್ ಕಿನ್ನಾಳ್. ಮದ್ವೆ ಆದ್ಮೇಲೆ ಹೆಂಡತಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಕಳಿಸ್ತೀರಾ? ಆರಾಮಾಗಿ ಕಳಿಸ್ತೀನಿ. ದುಡ್ದಾಗ್ತಾಳ ಅಂದ್ರೆ ಯಾಕೆ ಕಳ್ಸಂಗಿಲ್ಲ ನಾವು? ಅಭಿಜಿತ್, ನೀವು? ಖಂಡಿತವಾಗ್ಲೂ ಕಳಿಸ್ತೀನಿ. ಯಾಕೆ ಅಂದ್ರೆ ಆಚೆ ಜಗತ್ ಗೊತ್ತಾಗುತ್ತೆ, ನಾವು ಪಡೋ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಕೆಲಸ ಮಾಡ್ತಾ ಮಾಡ್ತಾ ಒಂದ್ ಆಚೆ ಪ್ರಪಂಚ ನೋಡ್ಬೋದು ಅಂತ. ಓಕೆ, ನೆಕ್ಸ್ಟ್ ಕಿನ್ನಾಳ್. ಮದ್ವೆ ಆದ್ಮೇಲೆ ಯಾವ್ದೋ ವಿಷಯಕ್ಕೆ ಬೇಜಾರಾಗಿ ನಿಮ್ ಹೆಂಡತಿ ಬೇರೆ ಮನೆ ಮಾಡೋಣ ಅಂದ್ರೆ ಒಪ್ಕೋತೀರಾ? ಇಲ್ಲ ಒಪ್ಕೊಳಂಗಿಲ್ರಿ. ಕಾಂಪ್ರೂವ್ ಆಗಿ ಅದ ಮನೆಗಾರನ ಅಂತ ಹೇಳಿ ಎಲ್ಲಾ ಜಗಳ ಸಾಲ್ವ್ ಮಾಡ್ತೇನೆ ನಾನು. ಸಾಲ್ವ್ ಮಾಡ್ತೀರಾ? ವಾವ್. ನೀವು ಅಭಿಜಿತ್? ಖಂಡಿತ ಒಪ್ಪಲ್ಲ. ಒಪ್ಪಲ್ವಾ? ಒಪ್ಪಲ್ಲ. ಯಾಕೆ? ಮದುವೆ ಆಗಕ್ಕಿಂತ ಮುಂಚೆನೆ ಹೇಳ್ಬಿಟ್ಟಿರ್ತೀನಿ, ನನ್ನ ಫ್ಯಾಮಿಲಿನ ಒಡೆಯೋ ಹಾಗಿಲ್ಲ, ಇದ್ರೆ ನನ್ನ ಜೊತೆ ಅಡ್ಜಸ್ಟ್ ಆಗಿರ್ಬೇಕು ಅಂತ. ಓಕೆ, ಕೊನೆ ಪ್ರಶ್ನೆಕ್ಕೆ ನಾನು ರೆಡಿನಾ? ಓದಿರೋ ಹುಡುಗಿನ ಮದ್ವೆ ಆಗಕ್ಕೆ ಇಷ್ಟ ಪಡ್ತೀರಾ, ಇಲ್ಲ ಓದ್ದೇ ಇರೋ ಹುಡುಗಿನ ಮದ್ವೆ ಆಗಕ್ಕೆ ಇಷ್ಟ ಪಡ್ತೀರಾ? ಆಕಿ ಓದ್ಲಿಲ್ಲ ಅಂದ್ರೆ ನಡೀತೈತಿ, ಒಟ್ಟು ಒಳ್ಳೆ ಹುಡುಗಿದ್ರೆ ಸಾಕು ನನಗೆ ಮದುವೆ ಆಗ. ಅಭಿಜಿತ್, ಅದೇ ಪ್ರಶ್ನೆ ನಿಮ್ಗೆ. ಓದಿರೋ ಹುಡುಗಿನ ಮದ್ವೆ ಆಗಕ್ಕೆ ಇಷ್ಟ ಪಡ್ತೀರಾ, ಇಲ್ಲ ಓದ್ದೇ ಇರೋ ಹುಡುಗಿನ ಮದ್ವೆ ಆಗಕ್ಕೆ ಇಷ್ಟ? ಒಳ್ಳೆ ಹುಡುಗಿನ ಮದ್ವೆ ಆಗಕ್ಕೆ ಇಷ್ಟ ಪಡ್ತೀನಿ. ನಾನು ಎಲ್ಲಿದ್ದ ಗುರು ನೀನು? ಇಲ್ಲೇ ಜಿ ಕನ್ನಡದಲ್ಲಿ 8:30ಗೆ. ಸಖತ್ತಾಗಿ ಇಬ್ರು ಅದ್ಭುತವಾಗಿ ಉತ್ತರ ಕೊಟ್ಟಿದ್ರಪ್ಪ. ಇಲ್ಲಿಗೆ ರಶ್ಮಿ, ನಿಮ್ಮ ಕೆಲಸ ಮುಕ್ತಾಯ ಆಗಿದೆ. ನಿಮ್ ಜಾಗಕ್ಕೆ ಲಾಸ್ಯ ಬರ್ತಾ ಇದ್ದಾರೆ. ಲಾಸ್ಯ ಬನ್ನಿ. ರೆಡಿ. ನೀವು ಮದ್ವೆ ಆಗೋ ಹುಡುಗಿ ಟ್ರೆಡಿಷನಲ್ ಆಗಿರ್ಬೇಕಾ, ಮಾಡರ್ನ್ ಆಗಿರ್ಬೇಕಾ? ಹುಡುಗಿ ಆಗಿರ್ಬೇಕು. ನೀವು ಕೊಟ್ಟು ಹಾಳು ಮಾಡ್ತೀವಿ. ಇದೊಂದೇ ವರ್ಕೌಟ್ ಆಗಿದೆ. ಕೈ ತಟ್ರ ಅವ್ನಿಗೆ ಪಾಪ. ಟ್ರೆಡಿಷನಲ್ ಆಗಿರ್ಬೇಕು. ಓಕೆ ಅಭಿಜಿತ್, ಸೇಮ್ ಪ್ರಶ್ನೆ ನಿಮ್ಗೆ. ಟ್ರೆಡಿಷನಲ್ ಆಗಿರೋ ಹುಡುಗಿನ ಯಾಕೆ? ಆಕ್ಚುಲಿ ಟ್ರೆಡಿಷನಲ್ ಆಗಿರೋದು ತುಂಬಾನೇ ಕಷ್ಟ, ಮಾಡರ್ನ್ ಆಗಿರೋದು ಈಸಿ. ಸೊ ಟ್ರೆಡಿಷನಲ್ ಹ್ಯಾಂಡಲ್ ಮಾಡ್ತಾಳೆ ಅಂದ್ರೆ ಮಾಡರ್ನ್ ಹ್ಯಾಂಡಲ್ ಮಾಡ್ತಾಳೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಪ್ರಶ್ನೆ. ಫಾರಿನ್ ಹುಡುಗಿನ ಮದ್ವೆ ಆಗೋಕೆ ಇಷ್ಟ ಪಡ್ತೀರಾ? ಇಲ್ವಾ, ಭಾರತೀಯ ನಾರಿ ಬೇಕು ನನಗೆ.
ಓಕೆ, ನೀವು ಅಭಿಜಿತ್? ಭಾರತದ ಕರ್ನಾಟಕದ ಹುಡುಗಿನೇ ಬೇಕು ನನಗೆ. ಓಕೆ, ಲವ್ ವಿಷಯದಲ್ಲಿ ಹುಡುಗರು ಆನೆಸ್ಟ್ ಆಗಿರ್ತಾರ, ಹುಡುಗಿರು ಆನೆಸ್ಟ್ ಆಗಿರ್ತಾರ? ಹುಡುಗರು. ಓಕೆ, ಅಭಿಜಿತ್? ನಿಜವಾದ ಪ್ರೀತಿ ಇದ್ರೆ ಇಬ್ರು ಹಾನೆಸ್ಟ್ ಆಗಿರ್ತಾರೆ. ಅಲ್ಲಿಗೆ ಪ್ರಶ್ನೆ ಮುಕ್ತಾಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಏಂಜಲ್ಸ್ ಎಷ್ಟು ಹಾರ್ಟ್ ಕೊಡ್ತೀರಿ ಕಿನ್ನಾಳನ್ಗೆ? 1 2 3 4 5 ಓಕೆ, ರವಿ ಸರ್ ಓವರ್ ಟು ಯು. ರವಿ ಸರ್, ಹೇಗೆ ಉತ್ತರ ಕೊಟ್ರು? ಈ ಫಿಲಾಸಫಿ, ಈ ಸಿಂಪ್ಲಿಸಿಟಿ ಹೇಗಿದೆ ಸರ್? ಫಸ್ಟ್ ಆಫ್ ಆಲ್, ಜೀವನ ಅನ್ನೋದೇ ಅನ್ಪ್ಲಾನ್ಡ್. ಈಗ ಕೇಳಿರೋ ಪ್ರಶ್ನೆಗಳಿಗೆ ಯಾವುದು ಬಿಫೋರ್ ಆಗಿ ಉತ್ತರ ಸಿಗೋದಲ್ಲ. ದಾರಿಯಲ್ಲಿ ಹೋಗ್ತಾ ಅಂತ ಸಿಚುವೇಶನ್ ಸಿಕ್ಕಾಕೊಂಡಾಗ ಅದಕ್ಕೆ ಉತ್ತರಗಳು ಸಿಗ್ತಾ ಹೋಗುತ್ತೆ ಅದು. ಬಟ್ ಅದು ಹುಡುಗಾಟ ನೋಡೋದ್ರಿಂದ ಹೋಗಿ ಇವನು ಕೇರ್ಲೆಸ್ ಆಗಿ ಏನೋ ಉತ್ತರ ಕೊಡ್ಬೇಕು ಅಂತ ಕೊಟ್ಟು ಇವ್ರು ಸ್ವಲ್ಪ ಕ್ಲಾಸ್ ಅನ್ನ ಪೊಸಿಷನ್ ಕೂತಿರೋದು ಅವ್ರು ಕ್ಲಾಸ್ ಆಗಿ ಉತ್ತರ ಕೊಟ್ಕೊಂಡು ಹೋದ್ರು. ಥ್ಯಾಂಕ್ ಯು ರವಿ ಸರ್. ಈಗ ನಿಮ್ಗೊಂದು ಚಿಕ್ಕ ಟಾಸ್ಕ್ ಇದೆ. ನೀವು ಈಗ ಒಂದಷ್ಟು ಪ್ರಶ್ನೆಗಳು ನಿಮ್ಮನ್ನು ಕೇಳಿದ್ರೆ ನೀವು ಯಾವ್ದಾರ ಉತ್ತರ ಕೊಡ್ತೀರಿ ಅಂತ ನೋಡ್ಬೇಕು. ಹಾಗಾಗಿ ನೀವು ಬಂದು ಈ ಸೀಟಲ್ಲಿ ಕೂತ್ಕೋಬೇಕು. ಕಿನ್ನಾಳ ಅಭಿಜಿತ್, ನೀವು ಹೋಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಈಗ ಟೋಬಿ ಹಿಮ್ಸೆಲ್ಫ್ ಈಗ ಈ ಚೇರಲ್ಲಿ ಕೂತಿದ್ದಾರೆ. ಈಗ ಪ್ರಶ್ನೆ ಕೇಳೋದಕ್ಕೆ ನಮ್ಮ ಏಂಜಲ್ಸ್ ರೆಡಿ ಆಗಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ನೈಸ್ ಮಾಡೋ ಐಸು ಇಂದ ಶುರು ಮಾಡುವ. ಸರ್, ನಿಮ್ಗೆ ಲವ್ ಮ್ಯಾರೇಜ್ ಇಷ್ಟನಾ, ಅರೇಂಜ್ ಮ್ಯಾರೇಜ್ ಇಷ್ಟನಾ? ನನಗೆ ಲವ್ ಮ್ಯಾರೇಜ್ ಜಾಸ್ತಿ ನಂಬಿಕೆ. ಕಾರಣ ಏನಂದ್ರೆ ಇಬ್ರಿಗೂ ಸ್ವಲ್ಪ ತಪ್ಪು ಮಾಡೋದಕ್ಕೆ ಜಾಸ್ತಿ ಅವಕಾಶಗಳಿದೆ. ಅಂದ್ರೆ ಮದುವೆ ಆದ್ಮೇಲೆ ನಾವು ಅವರಿಗೋಸ್ಕರ ಏನೋ ಒಂದು ಹೆಜ್ಜೆ ಇಡ್ತೀವಿ, ಅವ್ರು ನಮಗೋಸ್ಕರ ಏನೋ ಒಂದು ಹೆಜ್ಜೆ ಇಡ್ತಾರೆ. ಆಗ ನಮಗೆ ಗೊತ್ತಾಗತ್ತೆ ನಾವು ಇಬ್ರು ಜೊತೆಗೆ ಹೋಗ್ಬೋದು ಅಂತ. ಅವ್ರೊಂದು ಹೆಜ್ಜೆ ಇಡ್ತಾರೆ, ನಾನೊಂದು ಹೆಜ್ಜೆ ಬೇರೆ ಕಡೆ ಇಡ್ತೀನಿ. ಆಗ ಗೊತ್ತಾಗುತ್ತೆ ಇಬ್ರು ಕೂಡ ದೂರ ಹೋಗ್ಬೇಕು ಅಂತ. ಸೊ ಅದೆಲ್ಲ ಅರ್ಥ ಆಗೋದು ಐ ಥಿಂಕ್ ಲವ್ ಮ್ಯಾರೇಜ್ ಅಲ್ಲಿ. ಅರೇಂಜ್ ಮ್ಯಾರೇಜ್ ಅಲ್ಲಿ ಅದಾದ್ರೂ ಕೂಡ ಮತ್ತೆ ನಮ್ಮಲ್ಲಿ ಒಂದು ಮಾತಿದೆ, ಏನಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅನ್ನೋದಕ್ಕೆ ಅದ್ರ ಆ ವಾದಕ್ಕೆ ಬಗ್ಗೆ ನಂಗೆ ಬಹಳ ನಂಬಿಕೆ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಯಾವತ್ತೂ ಕೂಡ ಲವ್ ಇಂದ ಆಗ್ಬೇಕು, ಮದುವೆ ಆಗಿದೆ ಅನ್ನೋ ಕಾರಣಕ್ಕಲ್ಲ. ಅದು ಆಗೋ ಚಾನ್ಸ್ ಲವ್ ಅಲ್ಲಿ ಜಾಸ್ತಿ ಇದೆ ಅಂತ ನನ್ನ ನಂಬಿಕೆ. ತಪ್ಪಿರ್ಬೋದು, ಬಟ್ ನನಗೆ ಹಂಗ ಅನ್ಸುತ್ತೆ. ವಾವ್, ವೆರಿ ವೆಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಟೋಬಿ. ಅಂಡ್ ಆರೋಹಿ, ನಿಮ್ಮ ಪ್ರಶ್ನೆ? ಎಸ್ ಸರ್, ಲವ್ ಮದುವೆ ಬಗ್ಗೆ ಅಭಿಪ್ರಾಯ? ಐ ಥಿಂಕ್ ಲವ್ ಇಸ್ ಅ ಮಿರರ್. ಅದು ಯಾವತ್ತೂ ಕೂಡ ಒಂದು ಮಿರರ್. ನಾವು ಹೇಗಿದೀವೋ ನಮ್ಗೆ ತೋರಿಸುತ್ತೆ. ನಮ್ಗೆ ಇಷ್ಟ ಆಗಲ್ಲ ಕೆಲವು ಸಲ. ನಾನು ಅನ್ಕೊಂಡಿರ್ತೀನಿ ನಂಗೆ ಪೊಸೆಸಿವ್ನೆಸ್ ಇಲ್ಲ ಅಂತ. ನನ್ನ ಗರ್ಲ್ ಫ್ರೆಂಡ್ ಯಾರೋ ಕೈ ಹಿಡ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಗುತ್ತೆ ನನಗೆ ಎಷ್ಟು ಹೊಟ್ಟೆ ಕಿಚ್ಚಿದೆ ಅಂತ. ಐ ಥಿಂಕ್ ದಟ್ ಇಸ್ ದ ಟೆಸ್ಟ್. ದಟ್ ಐ ಥಿಂಕ್ ಲವ್ ಇಸ್ ದಟ್. ಮ್ಯಾರೇಜ್ ಇದೆಲ್ಲ ಸಾರ್ಟ್ ಆದ್ಮೇಲೆ ಈಗ ಗೊತ್ತು ನನ್ನಲ್ಲೂ ವೀಕ್ನೆಸ್ ಇದೆ, ನಿನ್ನಲ್ಲೂ ವೀಕ್ನೆಸ್ ಇದೆ ಅಂತ. ಜೊತೆಗೆ ನಡೆಯೋಣ. ಯಾಕಂದ್ರೆ ಜೊತೆಗೆ ನಡೆದ್ರೆ ನಿನಗೂ ನಾನ್ ಗೊತ್ತು, ನನಗೂ ನೀನ್ ಗೊತ್ತು. ಈ ಎಲ್ಲಾ ವೀಕ್ನೆಸ್ ಗಳನ್ನ ಇಟ್ಕೊಂಡು ಕೂಡ ನಾವು ಖುಷಿಯಲ್ಲಿ ಬದುಕಬಹುದು. ಐ ಥಿಂಕ್ ದಟ್ ಇಸ್ ದ ಡಿಫರೆನ್ಸ್. ಒನ್ ಇಸ್ ಮಿರರ್, ಒನ್ ಇಸ್ ಊರುಗೋಲು ಅಂತ ಅನ್ಸುತ್ತೆ. ಸೂಪರ್, ಥ್ಯಾಂಕ್ ಯು. ನಿಮ್ಮ ಡ್ರೀಮ್ ಗರ್ಲ್ ಯಾವ ತರ ಇರ್ಬೇಕು ಅಂತ ಆಸೆ ಪಡ್ತೀರಾ? ಅದು ತುಂಬಾ ತಪ್ಪು ಅಂತ ನನಗೆ ತುಂಬಾ ವರ್ಷಗಳ ಹಿಂದೆ ಅನ್ಸ್ತು. ಡ್ರೀಮ್ ಗರ್ಲ್ ಅನ್ನೋ ಕಾನ್ಸೆಪ್ಟ್. ಯಾಕೆ ಒಂದು ಹುಡುಗಿನ ನನ್ನ ಡ್ರೀಮ್ಗೆ ರಿಸ್ಟ್ರಿಕ್ಟ್ ಮಾಡ್ಬೇಕು? ಯಾಕಂದ್ರೆ ಪ್ರತಿ ಹುಡುಗಿ ಕೂಡ ಈ ಭೂಮಿ ಮೇಲೆ ಒಂದು ಅಂದ್ರೆ ಯೂನಿವರ್ಸ್ ಸೃಷ್ಟಿ ಮಾಡಿರೋದ್ರಿಂದ ಎಲ್ರು ಕೂಡ ಯಾರ್ದೋ ಒಬ್ಬರ ಕನ್ಸು. ನನಗೆ ಇದೇ ಕನ್ಸು ಅಂತಿಲ್ಲ. ನನಗಿರೋ ಹುಡುಗಿ ಇದ್ದಾಳಲ್ವಾ, ಅವಳಿಗೆ ನಾನು ಒಳ್ಳೆ ಹುಡುಗ ಆಗ್ಬೇಕು. ಐ ಥಿಂಕ್ ದಟ್ ಇಸ್ ದ ಓನ್ಲಿ ಐಡಿಯಾ ದಟ್ ಐ ಹ್ಯಾವ್, ವಿಚ್ ಐ ಆಮ್ ನಾಟ್, ವಿಚ್ ಐ ಕ್ಲಿಯರ್ಲಿ ನೋ ದಟ್ ಹೆಚ್ಚಿನ ಹುಡುಗರು ಅಥವಾ ಅಟ್ಲೀಸ್ಟ್ ನಾನು ಆ ಯೋಗ್ಯತೆನ ಪಡೆದಿಲ್ಲ. ನಾನೇ 100 ರೂಪಾಯಿ ನೋಟ್ ಅಲ್ಲ ಅಂದ್ರೆ ಅವಳನ್ನ ಹೆಂಗ್ 1000 ರೂಪಾಯಿ ನೋಟ್ ಆಗು ಅಂತ ಕೇಳ್ಕೊಳ್ಳೋದು ಅದು ತುಂಬಾ ತಪ್ಪಾಗತ್ತೆ. ನನಗೆ ಅದು ಇಲ್ಲ ಈ ಸದ್ಯಕ್ಕೆ. ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಅಣ್ಣ ಮಗ, ತಾಯಿ ಪ್ರೀತಿಗೂ ಹೆಂಡತಿ ಪ್ರೀತಿಗೂ ಏನ್ ವ್ಯತ್ಯಾಸ ಅಣ್ಣ? ಅದು ಕಂಪ್ಯಾರಿಸನ್ ತಪ್ಪು ಮಗ. ಈಗ ಎಕ್ಸಾಂಪಲ್, ನನ್ನ ಗರ್ಲ್ ಫ್ರೆಂಡ್ ಒಂದ್ ಮಗುಗ್ ತಾಯಿ ಆದಾಗ ಎರಡರಲ್ಲಿ ಯಾವ ಪ್ರೀತಿ ದೊಡ್ಡದು? ಅವಳು ತಾಯಿನೂ ಹೌದು, ಮನುಷ್ಯ ಒಂದೇ ಅಲ್ಲ. ಬೇರೆ ಬೇರೆ ರೋಲ್ ಅಲ್ಲಿ ಬೇರೆ ಬೇರೆ ರೀತಿ ಕೊಡ್ತಾರೆ. ತಾಯಿ ಆದಾಗ ಒಂದು ಅವಳು ದೊಡ್ಡ ನದಿಯಾಗಿ ಹರಿಬಹುದು, ಗರ್ಲ್ ಫ್ರೆಂಡ್ ಆದಾಗ ಒಂದು ಮಳೆಯಾಗಿ ಹರಿಬಹುದು. ನಿಮ್ ಮಳೆ ದೊಡ್ಡದ ನದಿ ದೊಡ್ಡದ ಅಂದ್ರೆ ಮಳೆಯಿಂದ ನದಿ, ನದಿಯಿಂದ ಮಳೆ. ಅದು ಹೇಳಕ್ಕಾಗಲ್ಲ. ಅಂಡ್ ಇಟ್ಸ್ ವೆರಿ ಅಗ್ಲಿ ಟು ಕಂಪೇರ್ ಟು ಲವ್ಸ್. ಸ್ಪೆಷಲಿ ಅದು ಮತ್ತೆ ನಮ್ಮ ಸಿನಿಮಾದಲ್ಲಿ ಬರೆದು ನಾವು ಹಾಳು ಮಾಡಿ ಹಾಕಾಗಿದೆ. ಇದು ದೊಡ್ಡದು ಇದು ಸಣ್ಣದು ಅಂತ. ಅದು ತುಂಬಾ ಇನ್ಸಲ್ಟಿಂಗ್ ಅಂತ ಅನ್ಸುತ್ತೆ. ಇವಾಗ ನೀವು ಪಂಚೆ ಉಟ್ಕೊಂಡು ಫುಲ್ ಬಿಂದಾಸ್ ಆಗಿ ಫ್ರೀ ಆಗಿದ್ದೀರಾ. ಅದೇ ಮದ್ವೆ ಆದ್ಮೇಲೆ ನಿಮ್ ವೈಫು ನೀವು ಟ್ರೆಂಡಿ ಆಗಿರೋ ಕ್ಲೋತ್ಸ್ ವೇರ್ ಮಾಡ್ಬೇಕು ಅಥವಾ ಸ್ಟೈಲಿಶ್ ಆಗಿರ್ಬೇಕು ಅಂತಂದ್ರೆ ಏನ್ ಮಾಡ್ತೀರಾ? ಐ ಥಿಂಕ್ ಅವಳು ನನ್ನನ್ನು ಮದುವೆ ಆಗ್ಬೇಕು ಅಲ್ವಾ? ನಾನು ಇಷ್ಟೇ ಇರೋದು. ನಾನು ಇರೋದೇ 1 ಲೋಟ ನೀರು. ಅದನ್ನ ನೀನ್ ಚೊಂಬಲ್ ಹಾಕಿ ತುಂಬಿಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಇದಿಷ್ಟು ಇರೋದೇ ಇಷ್ಟೇ. ನಾನು ನಿನಗೆ ಯಾವುದೇ ಕಂಡೀಷನ್ ಹಾಕಲ್ಲ. ನೀನ್ ಹೇಗಿದ್ಯಾ ಹಾಗಿರು, ನಾನ್ ಹೇಗಿದ್ಯಾ ನಾನು ಇರ್ತೀನಿ. ಅಂದ್ರೆ ಮತ್ತೆ ಗೊತ್ತಾ, ನಾನು ಒಬ್ಳನ್ನ ಸೆಲೆಕ್ಟ್ ಮಾಡಿ ನಾನು ಅವಳನ್ನ ಬದಲು ಮಾಡಿ ಅವಳೇನೋ ಗ್ರೇಟ್ ಆಗ್ಬೇಕು ಅಂತ ಅನ್ಸೋದಕ್ಕೆ ನನಗೆ ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದು ನಾನು ಗ್ರೇಟ್ನೆಸ್ ನ ಗುರು ಅಂತ ಅಲ್ಲ ಅಲ್ವಾ? ಅವಳು ಪಾಡಿಗಿದ್ದಾಳೆ, ನಾನು ನನ್ನ ಪಾಡಿಗಿದ್ದೀನಿ. ನನ್ನ ಜೀವನ ನಂದು, ನಾನು ಬೆಳೀತಾ ಹೋಗ್ತೀನಿ. ಅಂದ್ರೆ ಬೆಳೀತಾ ಹೋಗೋದಂದ್ರೆ ಹೊರಗಡೆ ಅಲ್ಲ, ಇಲ್ಲಿ. ಸೊ ಅವಳು ಬೆಳೀತಾ ಹೋಗ್ಬೋದು ಅವಳಿಗೆ ಆಸೆ ಇದ್ರೆ. ಬೆಳೆಯಲ್ಲ ಅಂದ್ರೆ ಅದ್ರಲ್ಲೂ ತಪ್ಪಿಲ್ಲ. ಬಟ್ಟೆ ಯಾವ ತರ ಹಾಕಿದ್ರೆ ಅದ್ರಲ್ಲೂ ತಪ್ಪಿಲ್ಲ. ನಾನು ಈ ತರ ಇದ್ದೀನಿ, ನೀನ್ ಈ ತರ ಇದೆಯಾ. ಐ ಡೋಂಟ್ ಥಿಂಕ್ ಲೈಕ್ ಎನಿ ಮೆಚೂರ್ಡ್ ಪರ್ಸನ್ ವಿಲ್ ಡೂ ದಟ್. ವಾವ್, ವೆರಿ ನೈಸ್ಲಿ ಸೆಡ್. ಹಾಯ್ ಸರ್, ನೀವ್ ಯಾಕೆ ಇನ್ನೂ ಸಿಂಗಲ್ ಆಗಿದ್ದೀರಾ? ನಾನು ತುಂಬಾ ಜನ ಪಾರ್ಟ್ನರ್ಸ್ ಗಳು ಜೊತೆಗಿರೋದನ್ನ ನೋಡಿದೀನಿ. ಅವ್ರನ್ನ ನೋಡ್ಬೇಕಾದ್ರೆ ಬಹಳ ಮದುವೆ ಯಾಕೆ ಆಗ್ಬಾರ್ದು ಅನ್ನೋ ಕಾರಣಗಳೇ ಜಾಸ್ತಿ ಸಿಗ್ತಾ ಹೋಯ್ತು ನನಗೆ. ಆದ್ರೆ ನಾನು ಏಬಲ್ ಆಗೋ ತನಕ, ಏಬಲ್ ಇನ್ ದ ಸೆನ್ಸ್ ನಾನು ಮನುಷ್ಯನಾಗಿ ಸಾರ್ಟ್ ಆಗ್ಬೇಕು, ಖುಷಿಲಿ ಇರ್ಬೇಕು. ಆ ಖುಷಿಲಿದ್ದಾಗ ನಾನು ಮದುವೆ ಆಗೋದಕ್ಕೆ ತಯಾರಿದ್ದೀನಿ. ಮೇ ಬಿ ಅದು ಆಗ್ಬಹುದು ಅಂತ ಅನ್ಸುತ್ತೆ, ಆಗದೇನೆ ಇರ್ಬೋದು. ಆಗದೆ ಇದ್ರೂ ಕೂಡ ಪ್ರಪಂಚಕ್ಕೆ ಏನೋ ಲಾಸ್ ಇಲ್ಲ, ಆದ್ರೂ ಏನು ಲಾಸ್ ಇಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್.
ಯೂಶ್ವಲಿ ಇಂಥ ಮಾತುಗಳು ಬರೋದು ಎಕ್ಸ್ಪೀರಿಯನ್ಸ್ ಆದಾಗ ಮಾತ್ರ. ಸೊ ಪ್ರಾಬಬ್ಲಿ ಈ 36 ವರ್ಷದಲ್ಲಿ ಯಾವ್ದಾದ್ರು 1-2-3 ಲವ್ ಆಗಿರತ್ತೆ ಅಂತ ಐ ಆಮ್ ಶ್ಯೂರ್. ಅಂಡ್ ಬ್ರೇಕಪ್ ಆಗಿರತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಇಂದ ಈ ಮಾತುಗಳು. ತುಂಬಾ ಖುಷಿ ಆಯ್ತು ನಿಮ್ಮ ಮಾತು. ಬಟ್ ಟೆಲ್ ಮಿ ಒನ್ ಥಿಂಗ್, ಹೌ ವಾಸ್ ಯುವರ್ ಲೈಫ್, ಲವ್ ಲೈಫ್? ಡಿಗ್ರಿಲಿ ಒಬ್ಳು ಹುಡುಗಿ ಇದ್ಲು, ಒಂದು 6 ವರ್ಷ ರಿಲೇಷನ್ ಇತ್ತು. ಅದ್ ಯಾಕೋ ಏನೋ ಅದು ರಿಲೇಷನ್ ಸೆಟ್ ಆಗ್ಬೇಕಾದ್ರೆ ನಾನು ಹೇಳಿದ್ದೆ, ನೀನ್ ಯಾವತ್ತಾದ್ರೂ ನನಗೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಾನು ಕಾರಣ ಕೇಳಲ್ಲ ಅಂತ. ಯಾಕೆ ಹೇಳಿದೆ ಗೊತ್ತಿಲ್ಲ. 6 ವರ್ಷ ಆದ್ಮೇಲೆ ಹಾಗೆ ಆಯ್ತು. ಒಂದು ವಿಷಯ ನನಗೆ ಗೊತ್ತು, ನಾನು ಆಗ ಅವಳು ಬಿಟ್ಟು ಹೋಗದಿದ್ರೆ ನಾನು ಇನ್ನೂ ಕೂಡ ಒಬ್ಬ ಕೆಟ್ಟ ಮನುಷ್ಯನಾಗೆ ಉಳ್ಕೋತಿದ್ದೆ. ಈಗ ಒಳ್ಳೆಯವನಾಗಿದ್ದೀನಿ ಅಂತಲ್ಲ, ಅಟ್ಲೀಸ್ಟ್ ಗೊತ್ತು ನನಗೆ ನಾನು ಅಷ್ಟು ಒಳ್ಳೆಯವನಲ್ಲ ಅಂತ. ಸೊ ಅದು ಬ್ರೇಕಪ್ ಆಗಿ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ನನಗೆ ಅದು ಅರ್ಥ ಆಗಕ್ ಶುರು ಆಯ್ತು. ನಾನು ಅವಳಿಗೆ ಯಾವ ರೀತಿ ಟೈಮ್ ಸರಿಯಾಗಿ, ಆ ಟೈಮ್ ಅಲ್ಲ ಪ್ರೀತಿನೇ ಕೊಡಕ್ ಬರ್ಲಿಲ್ಲ ನನಗೆ ಅಂತ. ಐ ಥಿಂಕ್ ಅವಳು ಬ್ರೇಕಪ್ ಮಾಡಿರೋದ್ರಿಂದ ನಾನು ಬೆಳೆದೆ. ಅದರಿಂದಾಗಿ ಅವಳಿಗೆ ನಾನು ತುಂಬಾ ರೆಸ್ಪೆಕ್ಟ್ಫುಲ್ ಇದ್ದೀನಿ. ಯಾಕಂದ್ರೆ ಅವಳು ತೋರ್ಸಿದ್ಲು ನೀನು ಯೋಗ್ಯ ಅಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ಲು ಅವಳು. ಸೊ ಅದಾದ್ಮೇಲೂ ಕೂಡ ಒಂದು ರಿಲೇಷನ್ ಇತ್ತು, ಅದು ಕೂಡ ಪಟ್ಟಂತ ಹೋಯ್ತು, ಗೊತ್ತಿಲ್ಲ. ಈಗ ಒಂದು ರಿಲೇಷನ್ ಇದೆ. ಈಗ ಇಬ್ರು ಕೂಡ ಐ ಥಿಂಕ್ ವಿ ಆರ್ ಸರ್ಚಿಂಗ್ ಫಾರ್ ಲೈಫ್. ಅಂದ್ರೆ ಅವಳಿಗೂ ಬಹಳಷ್ಟು ಹುಡುಕಾಟಗಳಿದೆ ಲೈಫಲ್ಲಿ, ನನಗೂ ಹುಡುಕಾಟಗಳಿದೆ. ನಂದೇನು ರೂಲ್ಸ್ ಇಲ್ಲ, ಅವಳದೇನು ರೂಲ್ಸ್ ಇಲ್ಲ. ವಿ ವಾಂಟ್ ಟು ಬಿ ಹ್ಯಾಪಿ ಅಷ್ಟೇ. ನೀನು ಬದುಕಲಿ, ನಾನು ಬದುಕಲಿತೀನಿ, ನೋಡೋಣ ಅಂತ ಅಷ್ಟೇ. ಇನ್ನೊಂದು ಲಾಸ್ಟ್ ಪ್ರಶ್ನೆ, ಈ ಲಿವಿಂಗ್ ರಿಲೇಶನ್ಶಿಪ್ ಓಕೆನಾ ಇಲ್ಲ ಮ್ಯಾರೇಜ್ ಗೆಟಿಂಗ್ ಕಂಪ್ಲೀಟ್ಲಿ ಕಮಿಟೆಡ್ ನನಗೆ ಅದು ಒಳ್ಳೇದು ಅಂತ ಅನ್ಸುತ್ತೆ. ಲಿವಿನ್ ಗಳೇನಂದ್ರೆ ಕೆಲವು ಸಲ ನಮಗೆ ಆ ಒಂದು ಎಫರ್ಟ್ ಹಾಕೋದಕ್ಕೆ ಇದ್ ಮಾಡುತ್ತೆ. ಅಂದ್ರೆ ನಾವು ಈಗ ಮ್ಯಾರೇಜ್ ಅಂದ್ರೆ, ಆದ್ರೆ ಅದಕ್ಕಿಂತ ಮುಂಚೆ ಆ ಒಂದು ಲವ್ ನ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕೇನಂದ್ರೆ ನಾನು ಈ ಮನುಷ್ಯನ ಜೊತೆ ಎಲ್ಲಾ ಕಳ್ಕೊಳ್ಳೋದಕ್ಕೆ ರೆಡಿ ಅಂತ, ಎಲ್ಲಾ ಪಡ್ಕೊಳ್ಳೋದಕ್ಕೆ ರೆಡಿ ಅಂತಲ್ಲ. ಆ ಒಂದು ಸ್ಟೇಟ್ ಅಲ್ಲಿ ನಾವಿದ್ದಾಗ ಐ ಥಿಂಕ್ ಆ ಪರ್ಸನ್ ಕೂಡ ಅದೇ ಸ್ಟೇಟ್ ಅಲ್ಲಿ ಬಂದ್ರೆ ಇಬ್ರು ಜೊತೆಲಿ ಇರ್ಬೋದು. ಹಾಗಾಗಿ ನನಗೆ ಡಿವೋರ್ಸ್ ಕೂಡ ತುಂಬಾ ಕೆಟ್ಟ ಶಬ್ದ ಅಂತ ಅನ್ಸಲ್ಲ. ಇಬ್ರಿಗೂ ವರ್ಕ್ ಆಗಿಲ್ಲ ಅಂದ್ರೆ ದೂರ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ನನಗೆ ಇಲ್ಲಿ ತನಕ ಅರ್ಥ ಆಗಿಲ್ಲ. ಅದ್ ಯಾಕೆ ಡಿವೋರ್ಸ್ ಅಂದ ತಕ್ಷಣ ಒಬ್ಳು ನಾವು ಅವಳು ಗಂಡನ್ ಬಿಟ್ಲು ಅನ್ನೋದು ಅಥವಾ ಅವಳು ಹೆಂಡತಿ ಬಿಟ್ಟ ಅನ್ನೋದು ಯಾಕೆ ಇದಾಗಬೇಕು ಅಂತ. ಒಬ್ಬ ಮನುಷ್ಯ ಅವ್ನು ಖುಷಿಲಿ ಇರ್ಬೇಕು ಅಂತ ಡಿಸೈಡ್ ಮಾಡೋದು ನನ್ನ ಲೆಕ್ಕದಲ್ಲಿ ತಪ್ಪೇ ಅಲ್ಲ. ಅದ್ ಲಿವಿನ್ ಅಲ್ಲಾದ್ರೆ ಲಿವಿನ್ ಅಲ್ಲಿ, ಲವ್ ಅಲ್ಲಾದ್ರೆ ಲವ್ ಅಲ್ಲಿ, ಮದುವೆ ಅಲ್ಲಾದ್ರೆ ಮದುವೆಯಲ್ಲಿ ಅಷ್ಟೇ. ಬ್ಯೂಟಿಫುಲಿ ಸೆಡ್. ನಿಜವಾಗ್ಲೂ ಎಂತ ಬ್ಯೂಟಿಫುಲ್ ನೀವ್ರಿ, ಒಂಥರ ಓಷಧ ತರ ಅನ್ಸುತ್ತೆ ನನಗೆ ಫಾರ್ ಮೂಮೆಂಟ್. ಥ್ಯಾಂಕ್ ಯು ಸೋ ಮಚ್ ಟೋಬಿ, ಫ್ಯಾಂಟಾಸ್ಟಿಕ್. ಈ ಭರ್ಜರಿ ವೇದಿಕೆಯಲ್ಲಿ ಮಾಸ್ ಅಂಡ್ ಕ್ಲಾಸ್ ಚಾಲೆಂಜ್ಗಳು ನಡೀತಾ ಇದೆ. ನೋಡಿ ಈ ಸೆಟಪ್ ಎಷ್ಟು ಸೊಗಸಾಗಿದೆ ಅಂತ. ಓ ಮೈ ಗಾಡ್, ಗುಲಾಬಿ ಹೂಗಳಿಂದ ಅಲಂಕಾರ ಆಗಿದೆ. ನಿಜವಾಗ್ಲೂ ರವಿ ಸರ್, ಈ ಒಂದು ಟಾಸ್ಕ್ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ ರವಿ ಸರ್. ಈ ಸುಂದರವಾದ ಆಟ, ಈ ವೇದಿಕೆ ತುಂಬಾ ಗುಲಾಬಿಗಳಿವೆ, ಆದ್ರೆ ಈ ಆಟ ಹೇಗೆ ಆಡಬೇಕು, ಏನು ಎತ್ತವೆಲ್ಲ ಗೊತ್ತಾಗ್ಬೇಕಲ್ಲ ನಿಮ್ಗೆ. ಕ್ಲಾಸ್, ನಮ್ಮ ಕ್ಲಾಸ್ ಗ್ಯಾಂಗ್ ಇಂದ ಬರ್ತಾ ಇದ್ದಾರೆ. ಸತ್ಯ ಸೀರಿಯಲ್ ನ ಬಾಲ, ಬನ್ನಿ ಬಾಲ. ಬಾಲ, ನಿನಗೆ ಹೇಳಿ ಮಾಡಿಸ್ದಂಗಿದೆ ಈ ಟಾಸ್ಕ್. ಆ ಟಾಸ್ಕ್ ಏನು ಅಂತ ಹೇಳ್ತೀನಿ ಕೇಳಿ. ನಿಮ್ಮ ಮೇಲೆ ಆ ಗುಲಾಬಿ ಚಪ್ರ ಇದೆಯಲ್ಲ, ನಿಮ್ಗೊಂದು ಏಂಜಲ್ ಕೊಡ್ತೀವಿ. ಅವ್ರನ್ನ ನೀವು ಹೆಗಲ ಮೇಲೆ ಹೊತ್ಕೊಂಡು ಆ ಏಂಜಲ್ಸ್ ಗುಲಾಬಿ ಹೂಗಳನ್ನು ಕಿತ್ತು ಕೆಳಗಡೆ ಇರೋ ಬ್ಯಾಸ್ಕೆಟ್ಗೆ ಹಾಕ್ಬೇಕು. ಯಾರು ಅತಿ ಹೆಚ್ಚು ಗುಲಾಬಿಗಳನ್ನ ಕಿತ್ತು ಹಾಕ್ತಾರೋ ಅವರೇ ವಿನ್ನರ್. ಓಕೆ, ಆದ್ರೆ ಕೈಯಲ್ಲಿ ಕೀಳುವಂತ ಗುಲಾಬಿ ಅಲ್ಲ ಇದು, ಬಾಯಲ್ಲಿ ಕಿತ್ತರೆ ಮಾತ್ರ ಬರುತ್ತೆ. ಈಗ ನಿಮ್ಮ ಆಪೋಸಿಟ್, ನಿಮ್ಮ ಎದುರಾಳಿ ಯಾರು ಗೊತ್ತಾ ಬರ್ತಿರೋದು? ಜಗ ಮಗ ಜಗಪ್ಪ. ಓ, ಏನ್ ನಮಸ್ಕಾರ ಮಾಡ್ಕೊಂಡ್ ಬರ್ತಿದ್ಯಾ ಅಲ್ಲಿ? ಆ ಬಾರ ಎಲ್ಲ ಒಂಚೂರು ಈ ಕಡೆ ಬರ್ಲಿ, ಅದು ಕಾಲಿಗೆಲ್ಲ ನಮಸ್ಕಾರ ಮಾಡಿದ್ನಿ, ಗೊತ್ತಾಯ್ತು. ಈಗ ಬಾಲ ಎದುರಾಳಿ ನೀನು. ಅದೇ ಭಯ. ಇಬ್ರು ಏಂಜಲ್ಸ್ ನ ಕೊಡ್ತೀನಿ, ಯಾರನ್ನಾರ ಕೊಡಿ. ಈಗ ನೋಡೇ ಬಿಡ್ತೀನಿ ಹೆಂಗ್ ಮಾಡ್ತೀರಾ ಅಂತ. ಬಾಲಾಗೆ ಸಪೋರ್ಟ್ ಮಾಡೋದಕ್ಕೆ ಆಸಿಯಾ ಬೇಗಂ ಬರ್ತಾ ಇದ್ದಾರೆ. ಲೈಟ್ ವೈಟ್ ಕೊಟ್ಬಿಡಿದೀನಿ. ನಿನ್ಗೂ ಲೈಟ್ ವೈಟ್ ಕೊಡ್ತಾ ಇದೀನಿ. ನಮ್ಮ ಜಗಪ್ಪನಿಗೆ ಸಪೋರ್ಟ್ ಮಾಡೋದಕ್ಕೆ ರಶ್ಮಿ ಅಲ್ಲ, ಅಮೂಲ್ಯ. ರಶ್ಮಿ ಆಗ್ಬಿಟ್ಟಿದ್ರೆ ಗೈಸ್, ನೀವು ಹೆಗಲ ಮೇಲೆ ಕೂತ್ಕೊಂಡ ತಕ್ಷಣ ಸಮಯ ಶುರುವಾಗುತ್ತೆ. ಆನ್ ದ ಟೈಮ್ ಗೋ ನೀವು ಬಾಯಲ್ಲಿ ಕೀಳ್ಬೇಕು, ಕಿತ್ತು ಬುಟ್ಟಿಗೆ ಹಾಕ್ಬೇಕು. ಓಕೆನಾ? ರೆಡಿ? ಹೆಗಲ ಮೇಲೆ ಅದೇ ಹಿಂಗೆ ಕೂರಿಸ್ಕೋಬೇಕ ಈಗ. ಹೌದೌದು. ನಿಮಗೆ ನಾನು ಕೊಡ್ತಿರೋ ಸಮಯ 5 ನಿಮಿಷ. 5 ನಿಮಿಷ. ರೆಡಿ? 3, 2, 1. ನಿಮ್ ಸಮಯ ಶುರು ಆಗತ್ತೆ ಈಗ. ಬಾಯಲ್ಲಿ ಕೀಳ್ಬೇಕು. ರೈಟ್ ಹೋಗಿ, ಸ್ವಲ್ಪ ರೈಟ್, ಇನ್ನ ಸ್ವಲ್ಪ. ಇಲ್ಲಿ ಕೈ ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಎದ್ದೇಳಮ್ಮ. ಆಸಿಯಾ 1 ಫ್ಲವರ್ ಕಲೆಕ್ಟ್ ಮಾಡಾಗಿದೆ. ಕಮಾನ್ ಅಮೂಲ್ಯ, ಒಂದ್ ನಿಮಿಷ ನಿಂತ್ಕೋಬೇಕಿದ್ರೆ. ಶೋಲ್ಡರ್ ಮೇಲೆ ಕಾಲಿಡು.
ಕರೆಕ್ಟ್ ಸೆಟ್ ಆಗಿದೆ. ಲೆಫ್ಟ್ 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 ಸ್ವಲ್ಪ ಲೆಫ್ಟ್. ಕಚ್ಚಮ್ಮ ಕಚ್ಚಮ್ಮ. ಏ 3. ನಿಂತ್ಕೋ, ಒಂದು ಕಾಲ್ ಶೋಲ್ಡರ್ ಮೇಲೆ ಇಡು, ಒಂದು ಕಾಲ್ ಕಾಲಲ್ಲಿ ಇಡು. ವೆರಿ ಗುಡ್ ಈ ಕಚ್ಚಮ್ಮ. ಕಿತ್ತಿದ್ದೆ ಹೋಯ್ತು, ಅದು ಕೆಳಗೆ ಬಿತ್ತು. ಈ ಕಡೆ ಬಾ, ಇಲ್ಲಿ ಬಾ, ಈಸಿ ಇದೆ ಈಸಿ ಇದೆ. ಕಚ್ಚಮ್ಮ 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 ಕಚ್ಚ ಕಚ್ಚ. ಬಾ ಬಾ ಬಾ. ಅದು ವೇಸ್ಟ್. ಇಡಿ ಇಡಿ ಇಡಿ. ಜಗಪ್ಪ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ರ, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ರ. ಜಗ ನಿನ್ ಬದಲಾಗಿ ಯಾ ನಾನು ಮಗನಲ್ಲಿ ಮೂದಿ ಪಚ್ಚರಿ ಆಗ್ತಿತ್ತು ಕಣಲ್ಲಿ. ಓಕೆ, ಈಗ ಈ ಬುಟ್ಟಿಯಲ್ಲಿ ಎಷ್ಟು ಫ್ಲವರ್ಸ್ ನ ಕಲೆಕ್ಟ್ ಮಾಡಿದಾರೆ ನೋಡೋಣ. 1 2 3 4 5 ರೋಸಸ್ ಕಲೆಕ್ಟ್ ಮಾಡಿದ್ರಿ. ಕಂಗ್ರಾಚುಲೇಷನ್ಸ್ ಗೈಸ್. ಥ್ಯಾಂಕ್ ಯು. ಈ ಕಡೆ ಬಾಲಾ ಅಂಡ್ ಆಸಿಯಾ ಬೇಗಂ 1 2 3 4 5 ಕೆಳಗಡೆ 6 7 8. ಈ 8 ರೋಸ್ ಅನ್ನ ಅವ್ರು ಕಷ್ಟಪಟ್ಟಿದ್ದಾರೆ ಆಸಿಯಾ ಅಂಡ್ ಬಾಲಾ. ಕಂಗ್ರಾಚುಲೇಷನ್. ಈ ಒಂದು ಚಾಲೆಂಜ್ ಅಲ್ಲಿ ಜಯಶೀಲರಾಗಿದ್ದು ಇಟ್ ಇಸ್ ಬಾಲಾ ಅಂಡ್ ಆಸಿಯಾ ಬೇಗಂ. ವೆಲ್ ಡನ್. ಬಾಲಾ, ಆ ಗುಲಾಬಿ ವೇಸ್ಟ್ ಆಗಬಾರ್ದು. ಆ ಗುಲಾಬಿ ಕೊಟ್ಟು ಪ್ರಪೋಸ್ ಮಾಡು. ಓಕೆ, ಕಷ್ಟಪಟ್ಟಿದೆ. ಪ್ರತಿ ಗುಲಾಬಿಗೆ ಒಂದು ಮಾತು ಇರಬೇಕು. ಎಸ್. ನಮಗೆ ಕೊರಿಯಾಗೆ ಮತ್ತೆ ಕೊರಿಯಾ ಡ್ರಾಮಾಸ್ ಇಂದ ತುಂಬಾ ದೂರ. ಪಕ್ಕಾ ಕನ್ನಡದಲ್ಲಿ ಹೇಳ್ತೀನಿ, ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ನನ್ನ ಜೀವನದಲ್ಲಿ ನಾನು ಎಷ್ಟೋ ಮೂಟೆಗಳನ್ನ ಹೊತ್ತಿದ್ದೀನಿ, ಬಟ್ ನಿಮ್ಮನ್ನ ಇವತ್ತು ಹೊತ್ತಿದ್ದು ನನ್ಗೆ ಭಾರನೇ ಅನ್ಸ್ಲಿಲ್ಲ. ಭಾರನೇ ಅನ್ಸಿಲ್ವಂತ ಇವತ್ತು. ವಾ, ವೆರಿ ಗುಡ್. ಇವತ್ತಿಲ್ಲಿ ಎಷ್ಟೋ ಜನ ಹುಡುಗಿರು ಬಂದಿದ್ದಾರೆ, ಪಾಪ ಅವರು ತುಂಬಾ ಚೆನ್ನಾಗಿದ್ದಾರೆ, ಬಟ್ ನಿಮ್ಮ ಹತ್ರಕ್ಕೂ ಯಾರು ಸುಳಿಯಲ್ಲ. ಇಲ್ಲಪ್ಪ, ಪ್ರೀತಿನ ಒಂದು ಮಾತಲ್ಲಿ ಅಥವಾ ಪದಗಳಲ್ಲಿ ವರ್ಣಿಸಕ್ಕೆ ಆಗಲ್ಲ. ಪ್ರೀತಿಗೆ ಅಷ್ಟು ಮಹತ್ವ ಇದೆ. ನಾನು ನನ್ನ ಪ್ರೀತಿನ ಈ ರೀತಿ ವರ್ಣಿಸ್ತಿದ್ದೀನಿ ನೋಡಿ. ಮಜಾ ಮಾಡ್ಯವ. ಒಂದು ಖರ್ಚೀಫ್ ಇದ್ರೆ ಕೊಡಿ ಹನುಮಂತನ್ಗೆ. ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಹದ್ದಾಗಿ ಕುಕ್ಕಿತಲ್ಲೋ ನನ್ನ ಹದ್ದಾಗಿ ಕುಕ್ಕಿತಲ್ಲೋ ಹದ್ದಾಗಿ ಕುಕ್ಕಿತಲ್ಲೋ ಇವನವನ ಹದ್ದಾಗಿ ಕುಕ್ಕಿತಲ್ಲೋ. ಹನುಮಂತ ಬೇಜಾರ್ ಮಾಡ್ಕೊಂಬೇಡ. ಬೇಜಾರು ಮಾಡ್ಬಿಟ್ಟು ನೀವು ಬೇಜಾರು ಮಾಡ್ಕೊ ಬಾನಿ ಆಯ್ತು ನೋಡ್ಬೇಕು. ಪಾಪಚ್ಚಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ. ಈಗ ನಿನ್ನ ಉರ್ಸೋದಕ್ಕೆ ಇನ್ನೊಂದು ಕಾರ್ಯಕ್ರಮ ಇದೆ. ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ. ಬಾಲಾ ರೊಮ್ಯಾನ್ಸ್ ಅಲ್ಲಿ ಎತ್ತಿದ ಕೈ. ಬಾಲಾ, ಇದು ನಿಮ್ಮ ಕಾಲ. ಶುರುವಾಗಿ ಒಂದು ಮಳೆ ಬೆಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನೋ ಮಾತಾಡಿವೆ ಭಾವನೆ ಬಾಕಿ ಇದೆ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ ಮುತ್ತು
ಮುತ್ತಾಗಿ ಸೇರಿವೆ ಎರಡೂ ಸಹ ಜೀವನನು ಮಾತಾಡಿವೆ ಭಾವನೆ ಬಾಕಿ ಇವೆ ಒಂದು ಮಳೆ ಬೀಳು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ಗೈಸ್ ಈ ಭಾವನೆಗಳು ನೋಡ್ತಾ ಇದ್ರೆ ಏನ್ ಅನ್ಸ್ತಾ ಇದೆ ಹೇಳಿ? ಜಾಡ್ಸ್ ಓದಿಬೇಕು ಅನ್ಸುತ್ತೆ. ರವಿ ಸರ್ ಭಗ್ನ ಹೃದಯ ರವಿ ಸರ್ ಇವನು. ಏನಾಯ್ತು ಹನುಮ ನಿನಗೆ ಕಿನ್ನಲ್ಲ ಏನು? ಹೋಗ್ರಿ ಆಚೆ ಹೊಟ್ಟು ಬನ್ರಿ ಹೋಗಿ. ಸರ ಇವ ಬ್ಯಾಡ್ ಅಂದ್ರೆ ನಾನು ಕರ್ಕೊಂಡು ಹೋಗ್ರಿ ಸ್ಟೇಜ್ ಮೇಲೆ. ನೀನು ಓದಲ್ಲ, ನಿನಗೆಲ್ಲ ಹೋಗಿತ್ತು? ಅಲ್ಲ ಹೇಳಿ ಆಸಿಯಾ, ಕಣ್ಣಲ್ಲಿ ನೋಡು ನೀರು. ಫಸ್ಟ್ ಟೈಮ್ ಅಳ್ತಾ ಇರೋದು ನೋಡ್ತಾ ಇದೀನಿ. ಇಟ್ಸ್ ಅಲ್ಬೇಡ ಮಗ. ಆಕಲ್ ಸರ್, ಹನುಮಂತ ಆಲ್ರೆಡಿ ಸಖತ್ ಪಾಸಿಟಿವ್. ಹೌದಾ? ಕೇಳಿ, ಯಾರಿಗಾದ್ರೂ ಕೇಳಿ ಹುಡುಗರಿಗೆ. 2016 ಇಂದ ಪಾಸಿಟಿವ್ ಅಂತೆ ಮಗ. ಏನಾಯ್ತು ಇದು ಪರ್ಫಾರ್ಮೆನ್ಸ್ ಹೇಗಿತ್ತು? ಬಾರಿ ಚಲೋ ಮಾಡ್ದೇವ, ಬಾಳ ಮನಸ್ಸಿಗೆ ಖುಷಿ ಆಯ್ತು. ಒಂದಿನೂ ಈ ತರ ಮಾಡ್ಲಿಲ್ಲ, ಆದಷ್ಟು ಬೇಜಾರಿನಾಗ ಅದೀನಿ. ಹಂಗಾಗಿ ನಾವು ಕಿನ್ನಳನ ಹುಡುಗಿ ಮಾಡಕತ್ತೀನಿ ಸದ್ಯ. ಸೀರಿಯಸ್ ಆಗಿ ಹೇಳ್ತಾರೆ ರವಿ ಸರ್ ಅಳ್ತಾ ಇದ್ದಾನೆ ಆಕ್ಚುಲಿ. ನೋಡಿ ಒಂದ್ ಝೂಮ್ ಹಾಕಿ ಕ್ಯಾಮ್ರಾ ಈಸ್ ಆಕ್ಚುಲಿ ಕ್ರೈಯಿಂಗ್. ನೋಡಿ ಭಗ್ನ ಹೃದಯ ಅಂದ್ರೆ ಇದೆ. ಡೋಂಟ್ ನೀನು ಬಗೆಹರಿಯದ ಹಾಡು ನೋಡು, ಹದಿಹರೆಯದ ಪಾಡು ಈ ವಿಷಯದಿ ನನಗೆ ಅವನು ಹೃದಯ ಕೊಟ್ಬಿಟ್ಟಿದ್ದಾನೆ ರವಿ ಸರ್. ಎಷ್ಟೆಂದರು ನಾನು ಉದಯೋನ್ಮುಖ ಪ್ರೇಮಿ. ಅಯ್ಯೋ ಬೇಸ್ ನನ್ ಮಗ ಜಗಮಗ ಜಗಪ್ಪ. ನಿನ್ನ ಹೆಸರು ಜಗಮಗ ಜಗ್ಗಪ್ಪ ಬೇರೆ. ಏನೋ ಒಂದು ಸಣ್ಣ ಹುಡುಗಿ. ಸಣ್ಣ ಹುಡುಗಿನೇ ಇದು. ಕೂತ್ಕೊಂಡು ಎತ್ತದಂಗ ಐತೈತಿ ಇಲ್ಲೆಲ್ಲ ನೋವು ನನಗೆ. ಅವಳು ಸಪೋರ್ಟ್ ಮಾಡ್ತಾಳೆ, ಬರ್ತಾ ಇಲ್ಲ ಅದು ಅಷ್ಟೇ. ಅಂದ್ರೆ ಹೋಗ್ಬೇಕು ಮೇಲೆ ಒಂಚೂರು. ಬಾಯಿ ದೊಡ್ಡದು ಮಾಡಿ ಕಚ್ಬೇಕಮ್ಮ. ರೋಸ್ನೋ ಅವ್ರು ಹೇಗ ಅಂತ ಅಲ್ಲ ಲಚಕ ಅಂತ ತೆಗಿಬೇಕು ಅದನ್ನ. ನೋಡಿ ಲುಕ್ ಅಟ್ ದಟ್. ಆರಾಮಾಗಿ ಕೂತೋಳಿ ಹಿಂಗೆ ಸೋಫಾದಲ್ಲಿ ಕೂತಂಗೆ. ಬಟ್ ಎನಿವೇಸ್ ವೆಲ್ ಡನ್ ಆಸಿಯಾ, ವೆರಿ ಗುಡ್. ನಿಮ್ ಪ್ರೀತಿ ಸಿಕ್ಕಿದೆ. ಪ್ರೀತಿ ಜೊತೆ ಯವ್ವಾಲೋ ನೀನ್ ಏನೋ ಮಾಡಂಗಿದೆಕಲ್ಲ. ಬಾಬಾ ಇವತ್ತು ತುಂಬಾ ನೋವಲ್ಲಿದ್ದಾನೆ ಹನುಮಂತ. ಇಟ್ಸ್ ಓಕೆ ಹನುಮಂತ, ನಿನಗೂ ಈ ತರ ಅವಕಾಶ ಕೊಡ್ತೀನಿ. ಡೋಂಟ್ ವರಿ. ಗುಡ್ ಲಕ್. ಈ ವಾರದ ಮಾಸ್ ಅಂಡ್ ಕ್ಲಾಸ್ ರೌಂಡ್ ಅದ್ದೂರಿಯಾಗಿ ನಡೀತಾ ಇದೆ. ನಮ್ಮ ಮಾಸ್ ಬ್ಯಾಚುಲರ್ಸ್ಗೆ ಗೆಸ್ಟ್ ಆಗಿ ಬಂದಿರತಕ್ಕಂತ ನಮ್ಮ ಕ್ಲಾಸ್ ಹುಡುಗರು ಟಾಸ್ಕ್ ಗಳನ್ನ ಕೊಟ್ಟು ಫುಲ್ ತರಬೇತಿ ನೀಡ್ತಾ ಇದ್ದಾರೆ. ಮತ್ತೆ ನಾಳೆ ಈ ಒಂದು ಜುಗಲ್ಬಂದಿ ಮುಂದುವರಿಯುತ್ತೆ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಭರ್ಜರಿ ಬ್ಯಾಚುಲರ್ಸ್. ಸ್ಪೆಷಲ್ ಪಾರ್ಟ್ನರ್ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸ ರೋಡ್ ಮಲ್ಲೇಶ್ವರಂ, ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಸ್ಪರ್ಶ್ ಮಸಾಲಾ, ಶುದ್ಧತೆಯ ಸ್ಪರ್ಶ, RKG ತುಪ್ಪ, ಉಜ್ಜೀವನ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ Z5. ಮತ್ತೆ ಮಾಸು ಮತ್ತೆ ಕ್ಲಾಸ್ ಜೊತೆ ಸಿಗುವ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಗುಡ್ ನೈಟ್, ಬಾಯ್.